ನಮ್ಮ ಹೆಸರು ನಾಗಾನಂದ ಅಂತ, ಬಶೆಟ್ಟಹಳ್ಳಿ ನಮ್ಮದು. ನಾವು ಅಗ್ರಿಕಲ್ಚರು 2007ಇಂದ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 15 ವರ್ಷ ಕಂಪ್ಲೀಟ್ ಆಗಿ 16ನೇ ವರ್ಷದಲ್ಲಿ ಮಾಡ್ತಾಯಿದ್ದೀವಿ. ಈ ದ್ರಾಕ್ಷಿ ಕೃಷಿ ಬಂದು 6 ವರ್ಷದಿಂದ ಮಾಡ್ತಾಯಿದ್ದೀವಿ. ಒಂದು 20 ಎಕರೆಯಲ್ಲಿ ಅಗ್ರಿಕಲ್ಚರ್ ನಾವು ಮಾಡ್ತಾಯಿದ್ದೀವಿ ನಿರಂತರವಾಗಿ. ಮೊದಲು 3 ವರ್ಷ ದ್ರಾಕ್ಷಿ ಒಲಾಗ್ರೋ ಸೊಲ್ಯೂಷನ್ ಇಲ್ದೇ ಬೆಳೆದಿದ್ದೀವಿ. ಬೆಳೆದಾಗ ಆವಾಗ ಎಕರೆಗೆ 15ರಿಂದ 20-22 ಟನ್ ತನಕ ಬೆಳೆದಿದ್ದೀವಿ. ಬಟ್ ಕ್ವಾಲಿಟಿ ಎಲ್ಲ ಸಿಕ್ಕಾಪಟ್ಟೆ ಪೂರಿತ್ತು ಅವಾಗ. ಈಗ ವ್ಯಾಪಾರಸ್ಥರು ತೋಟದಲ್ಲಿ ಬಂದಾಗ ದ್ರಾಕ್ಷಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದ್ರೇ ಅವರು ಪಾರ್ಸಲ್ಗೆ ಆಗೋ ಥರ ಕೊಯ್ಯೋದು. ಇಲ್ಲ ಅಂದರೆ ಈ ಲೋಕಲ್ ಮಾರ್ಕೆಟಿಗಳವ್ರು ಬರ್ತಾರೆ, ಅವ್ರು ಸರಿಯಾಗಿ ದುಡ್ಡು ಕೊಡೋಲ್ಲ, ಒಂದು ಸಮಸ್ಯೆ. ಮತ್ತು ತೋಟ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಖಾಲಿ ಮಾಡೋಕ್ಕಾಗಲ್ಲ. ಅವರು ಲೋಕಲಲ್ಲಿ ಏನು ಮಾಡ್ತಾರೆ, ಯಾರೂ 10 ಟನ್ 20 ಟನ್ ಕೊಯ್ಯೋಂಥವ್ರು ಯಾರೂ ಇರೋಲ್ಲ. ಅದೇ ಕ್ವಾಲಿಟಿ ಇದ್ದರೆ ಈ ಬಾಂಗ್ಲಾಗೆ ನಮ್ಮ ದ್ರಾಕ್ಷಿ ಚಿಕ್ಕಬಳ್ಳಾಪುರದ್ದು ದ್ರಾಕ್ಷಿ ಬಾಂಗ್ಲಾಗೆ ಹೋಗುತ್ತೆ. ಅದು ಮಿನಿಮಮ್ ಒಂದು ಗಾಡಿ ಕೊಯ್ಯೋದೇ ಅವ್ರು 16 ಟನ್ ಮೇಲೇ ಕೊಯ್ಯೋದು. ಆ ಥರ ಕೊಯ್ದಾಗ ದುಡ್ಡು ಚೆನ್ನಾಗೇ ಬರುತ್ತೆ, ರೇಟು ಒಳ್ಳೆ ರೇಟ್ ಸಿಗುತ್ತೆ, ತೋಟ ಖಾಲಿ ಮಾಡೋಕ್ಕೂ ಸಮಸ್ಯೆ ಆಗೋಲ್ಲ. ಆಮೇಲೆ 3 ವರ್ಷದಿಂದ ನಮ್ಮ ಒಲಾಗ್ರೋ ಪ್ರಾಡಕ್ಟ್ಸ್ನ ಬೆಳೆಸ್ತಾ ಇದ್ದೀವಿ. ಆವಾಗಿಂದ ಕ್ವಾಲಿಟಿ ಸಮಸ್ಯೆ ಇಲ್ಲ, ಇಳುವರಿ ಕೂಡ ಎಕರೆಗೆ ಒಂದು 5ರಿಂದ 6 ಟನ್ ಜಾಸ್ತಿ ಬೆಳೀತಾ ಇದ್ದೀವಿ. ಆ ಒಲಾಗ್ರೋ ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ಈ ವ್ಯಾಪಾರಸ್ಥರು ತೋಟ ಹತ್ರ ಬರಲಿ, ಕ್ವಾಲಿಟಿ ಬಗ್ಗೆ ಎರಡನೇ ಮಾತಿರಲ್ಲ. ರೇಟು ಮೊನ್ನೆ ಆ್ಯಕ್ಚುಲಿ ಬ್ಯಾಕಲ್ಲಿ 15-20 ರೂಪಾಯಿ ಇತ್ತು ದ್ರಾಕ್ಷಿ, ಖಾಲಿ ಮಾಡೋದೇ ಕಷ್ಟ ಅನ್ನಿಸ್ತಾ ಇತ್ತು. ಅದು ಕ್ವಾಲಿಟಿ ಹೆಂಗಿತ್ತಂದರೆ ಅವರೇ ಹೇಳಿದ್ರು, ವ್ಯಾಪಾರಸ್ಥರೇ, MFC ನಾರಾಯಣ ಶಮಣ್ಣ ಕೊಯ್ದಿದ್ದು ಈ ಸೀಸನ್ನಲ್ಲಿ ಇದೇ ಟಾಪ್ ದ್ರಾಕ್ಷಿ ಅಂತ ಹೇಳ್ಬಿಟ್ಟು ಕೊಯ್ಕೊಂಡು ಹೋದ್ರು. 35 ರೂಪಾಯಿ ರೇಟಲ್ಲಿ, 10-15 ರೂಪಾಯಿ ಇದ್ದಾಗಲೂ ಕೂಡ ಆ ರೇಟಲ್ಲಿ ಕೊಯ್ಕೊಂಡು ಹೋದ್ರು. 2020ರಲ್ಲಿ 23 ರೂಪಾಯಿಗೆ ದ್ರಾಕ್ಷಿ ಮಾರಿದ್ವಿ. ಆವತ್ತು ಬೆಳೆ ಖರ್ಚು ತೆಗೆದು 2.5 ಲಕ್ಷ ಲಾಭ ಬಂದಿತ್ತು ನಮ್ಗೆ ಆವಾಗೂ, 1 ಎಕರೆಗೆ. ನಮಗೆ ಒಲಾಗ್ರೋ ಸೊಲ್ಯೂಷನ್ಸು, ಒಲಾಗ್ರೋ ಪ್ರಾಡಕ್ಟ್ ಸಿಕ್ಕಿ 3 ವರ್ಷ ಆಯಿತು. ನಮಗಿನ್ನೂ ಒಂದು 4-5 ವರ್ಷ ಮುಂಚೆನೇ ಸಿಕ್ಕಿದ್ರೆ ಭೂಮಿ ಆರೋಗ್ಯನೂ ಕಾಪಾಡ್ಬೋದಾಗಿತ್ತು. ಇನ್ನೂ ಒಂದು 2 ವರ್ಷ ಬೇಗನೆ ಗ್ರೋತ್ ಆಗಿ ನಾವು ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿದೆ ಒಲಾಗ್ರೋ ಪ್ರಾಡಕ್ಟ್ಸ್, ಎಲ್ಲರೂ ಯೂಸ್ ಮಾಡ್ಬೋದು ರೈತ. ನನ್ನ ಹೆಸರು ಉಜ್ಗೂರು ರಾಮಣ್ಣ ಅಂತ, ನಮ್ಮೂರು ಉಜ್ಗೂರು. ಎಲ್ಲರೂ ಕರೆಯೋದು ನನ್ನ ಉಜ್ಗೂರು ರಾಮಣ್ಣ ಅಂತೆ ನನ್ನ ಕರೆಯೋದು. ನಾನು 1979ಕ್ಕೆ ವ್ಯವಸಾಯಕ್ಕೆ ಬಂದೆ. 78ಕ್ಕೆ ತಂದೆಯವ್ರ ಕಾಲವಾದರು, 79ಕ್ಕೆ ವ್ಯವಸಾಯಕ್ಕೆ ಬಂದೆ. ಅವತ್ತಿನಿಂದ ಇವತ್ತುವರೆಗೂ ವ್ಯವಸಾಯ ಮಾಡ್ತಾನೇ ಇದ್ದೀನಿ. ಆಮೇಲೆ ನನಗೆ ಈ ದ್ರಾಕ್ಷಿ ಅನುಭವ ಬಂದು 87ಕ್ಕೆ 140 ಗಿಡ ದಿಲ್ಕುಶ್ ಗಿಡ, ಆವಾಗ ದಿಲ್ಕುಶ್ ಇನ್ನೂ ಪ್ರಥಮವಾಗಿ ಶುರುವಾಗಿತ್ತು. ಆವಾಗ ನಾನು 140 ಗಿಡ ದ್ರಾಕ್ಷಿ ಗಿಡ ನಾನೇ ಸ್ವಂತ ಕೂಚ ಕಂಬಿ ಎಲ್ಲ ನಾನೇ ಎತ್ಕೊಂಡು ನನ್ನ ಜೊತೆ ಒಬ್ಬ ಬಾಳನ್ನ ಕರ್ಕೊಂಡು 140 ಗಿಡ ಮಾಡ್ಕೊಂಡೆ. 140 ಗಿಡದಿಂದ ಇವತ್ತು 10 ಎಕರೆ ತನಕ ದ್ರಾಕ್ಷಿ ಮಾಡಿದ್ದೀನಿ. ನಾನು ವ್ಯವಸಾಯ 30 ಎಕರೆ ನೀರಾವರಿ ಮಾಡ್ತಾಯಿದ್ದೀನಿ. 30 ಎಕರೆ ನೀರಾವರಿಯಲ್ಲಿ ಈಗ 10 ಎಕರೆ ದ್ರಾಕ್ಷಿ ಇದೆ. 10 ಎಕರೆ ದ್ರಾಕ್ಷಿಯಲ್ಲಿ ಈಗ ಅಂಟು ಕಟ್ಟಿರ್ತಕ್ಕಂಥದ್ದು, ಕಸಿ ಮಾಡಿರ್ತಕ್ಕಂಥದ್ದು ಒಂದು 5 ಎಕರೆ ಇದೆ. ಡೈರೆಕ್ಟ್ ಗಿಡ ಒಂದು 5 ಎಕರೆ ಇದೆ. ಈಗ ಇನ್ನೊಂದು 2.5 ಎಕರೆನ ಈಗ ಶರದ್ ಅಂಟು ಕಟ್ಟಿದ್ದೀವಿ. ಅದಾದಮೇಲೆ ಆಲೂಗಡ್ಡೆ ಒಂದು 6-7 ಎಕರೆ ಆಲೂಗಡ್ಡೆ, 2ನೇ ಬ್ಯಾಚಿಗೆ ಆಲೂಗಡ್ಡೆ ಇದೆ, 1 ಬ್ಯಾಚ್ ಆವಾಗಲೇ ತೆಗೆದಿದ್ದೀವಿ. ಆಮೇಲೆ ಹೂವು ಪರ್ಮನೆಂಟಾಗಿ ಫ್ಲವರ್ ಬೆಳಿತೀವಿ. ಪ್ರತಿ ದಿವಸವೂ ಮಾರ್ಕೆಟ್ಗೆ ಹೋಗಂಗೆ ಬ್ಯಾಚ್ ಬೈ ಬ್ಯಾಚು 20 ಗುಂಟೆ ಇಟ್ಕೊಂಡು ಬ್ಯಾಚ್ ಬೈ ಬ್ಯಾಚ್ ದಿವಸ ಮಾರ್ಕೆಟ್ಗೆ ಹೋಗಂಗೆ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಹುರುಳಿಕಾಯಿ ಒಂದು 2.5 ಎಕರೆ ಹಾಕಿದ್ದೀವಿ. ಕಂಬಳಿ ಸೊಪ್ಪು, ರೇಷ್ಮೆ, ನಮ್ಮ ಹತ್ರ ಒಂದು 3 ಎಕರೆ ರೇಷ್ಮೆ ಇದೆ. ಇನ್ನೂ ಒಂದು 4-5 ಎಕರೆಗೆ ಬೆಳೆ ಇಡೋದಿದೆ. ಇಷ್ಟು ನನ್ನ ವ್ಯವಸಾಯ. ನಾನು 87ರಲ್ಲಿ ಏನು ದ್ರಾಕ್ಷಿ 140 ಗಿಡ ಮಾಡಿದ್ನಿ ಅಂತ ಹೇಳಿನಿ. ಅವತ್ತು ಡ್ರಿಪ್ ಇರಿಗೇಷನ್ ಇರಲಿಲ್ಲ. ನಾವು ಅವತ್ತು ಕೈಯಲ್ಲಿ ನೀರು ಕಟ್ಟೋದು, ಪಟಕೆ ಮಾಡೋದು, ಗೊಬ್ಬರ ಹಾಕೋದು, ಈ ಥರದ್ದು ವ್ಯವಸಾಯ ಮಾಡ್ಕೊಂಬಂದವ್ರು ನಾವು. ಅದಾದಮೇಲೆ ದಿನೇ ಮುಂದಕ್ಕೆ ಹೋದಂಗೆಲ್ಲ ನಾವು ಡ್ರಿಪ್ ಇರಿಗೇಷನ್ಗೆ ಬಂದ್ವಿ. ಡ್ರಿಪ್ ಇರಿಗೇಷನಲ್ಲಿ ಮಾಮೂಲಿ ಡ್ರಿಪ್ಗಳು ಹಾಕಿ ಒಂಥರ ಸ್ಪ್ರಿಂಕ್ಲರ್ ಟೈಪು ಆ ಥರ ಮಾಡಿದ್ವಿ. ಅದಾದಮೇಲೆ ತಿರುಗಿ ಡ್ರಿಪ್ ಇರಿಗೇಷನ್ನ ನಾವು ಇನ್ಲೈನ್ ಮಾಡಿದ್ವಿ. ಇನ್ಲೈನ್ ಮಾಡ್ಕೊಂಬಂದ್ವಿ. ಮಾಡ್ಕೊಂಡು ಅದೇ ರೀತಿ ವರ್ಷ ಬೇರೆ ಥರ ಬಂದ್ವಿ. ನಮಗೆ ಈ ಔಷಧಿಗಳ ಬಗ್ಗೆ, ಗೊಬ್ಬರಗಳ ಬಗ್ಗೆ ನಾವು ಸಾಕಷ್ಟು ಈ ಕಂಪ್ನಿಗಳವ್ರ ಮಾತು ಕೇಳೋದು, ಅದನ್ನು ತರೋದು, 1 ವರ್ಷ ಇದನ್ನು ಪ್ರಯೋಗ ಮಾಡೋದು, ಇನ್ನೊಂದು ವರ್ಷ ಇನ್ನೊಂದು ಪ್ರಯೋಗ ಮಾಡೋದು, ಈ ಥರದ್ದೇ ವ್ಯವಸಾಯ ಮಾಡ್ಕೊಂಡು ಬಂದ್ವಿ. ಪ್ರತಿ ಸಾರಿನೂ ನಮಗೆ ಏರ್ಪೇರ್ ಆಗ್ತಾಯಿತ್ತು. ಈ ವರ್ಷ ಬೆಳೆ ಚೆನ್ನಾಗಿ ಬಂದರೆ 1 ವರ್ಷ ಬೆಳೆ ಸರಿಯಾಗಿ ಬರ್ತಾ ಇರಲ್ಲ, 1 ವರ್ಷ ಬೆಳೆ ಚೆನ್ನಾಗಿ ಬಂದರೆ ಕೀಪಿಂಗ್ ಕ್ವಾಲಿಟಿ ಬರ್ತಾ ಇರಲ್ಲ. ಅದೇನೋ ನೀರು ಕಾಯಿ ಬಿಡೋದಂತೆ, ಇನ್ನೊಂದು ಮತ್ತೊಂದು ಆ ಥರದ್ದೇ ಬಂತು. ಅದಾದಮೇಲೆ ಇತ್ತೀಚೆಗೆ ಒಂದು 5 ವರ್ಷಗಳಿಂದ ಈಚೆ ಆ ದ್ರಾಕ್ಷಿ ತೋಟದಾಗ ಬಂದಿದ ತಕ್ಷಣ, ಅಣ್ಣ ದ್ರಾಕ್ಷಿದು ಏನೇನು ಮಾಡ್ತಾಯಿದ್ದೀರಿ, ನೀವು ಯಾವ ಕಂಪ್ನಿದ ಔಷಧಿ ಹೊಡಿತಾಯಿದ್ದೀರಿ, ಅಥವಾ ಏನೇನು ಭೂಮಿಗೆ ಕೊಡ್ತಾಯಿದ್ದೀರಿ, ನೀವು ಯಾವ ಥರ ಮಾಡ್ತಾಯಿದ್ದೀರಿ ಅಂತ ಶುರು ಮಾಡಿದ್ರು. ನಾನು ಹಾಗೆ ಹೇಳಿದೆ, ಹಿಂಗೆ ಮಾಡ್ತಾ ಬಂದಿದ್ದೀವಪ್ಪ, ನಾವು ಈ ಥರ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಇಲ್ಲಣ್ಣ, ಈ ಸಾರಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನೀವು ನಮ್ಮ ಕಂಪ್ನಿದು ಭೂಮಿಗಿರ್ಬೋದು, ಔಷಧಿಗಳಿರ್ಬೋದು, ಅಥವಾ ಭೂಮಿಗೆ ಬಿಡ್ತಕ್ಕಂಥ
ನ್ಯೂಟ್ರಿಮೆಂಟ್ ಇರ್ಬೋದು, ಯಾವುದೇ ವಿಷಯದಲ್ಲಿ ನಾವು ಅಡ್ವೈಸ್ ಮಾಡ್ತೀವಿ. ನಾವು ದಿವಸ ಬಂದು ಅಥವಾ ವಾರಕ್ಕೆ ಒಂದು ಸಾರಿ ನಮ್ಮ ಹುಡುಗರವರೇ ಬಂತಾರ ನೋಡ್ತಾರೆ, ನಿನಗೇನು ಬೇಕು ಅನ್ನೋದನ್ನ ಅದು ಫೀಡ್ಬ್ಯಾಕ್ ಕೊಡ್ತಾರೆ, ನೀವು ಮಾಡಿರಿ ಅಂತ ನನಗೆ ಹೇಳಿದಾಗ ನಾವು ಆ ಮಾತಿಗೆ ಹೋಗ್ಬಿಟ್ಟು ಅದೇ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಕಡ್ಡಿ ಇರ್ಬೋದು, ಎಲೆ ಇರ್ಬೋದು, ಕ್ವಾಲಿಟಿಯಲ್ಲಿ, ಆಮೇಲೆ ಹಣ್ಣು ಇರ್ಬೋದು, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ವರ್ಷ ಬೆಳೆ ಇರ್ಬೋದು, ಯಾವುದರಲ್ಲಿ ಕೂಡ ಹಿಂದಕ್ಕಿಲ್ಲ. ಯಾವುದೇ ವಿಷಯದಲ್ಲಿ ಬಂದಾಗ ಹಣ್ಣು ಕೊಯ್ಪಿಂಗ್ ಕ್ವಾಲಿಟಿ ತವನಿಂದ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಅದೇ ರೀತಿ ಅವ್ರು ಹೇಳಿದ ಥರನೇ ನಾವು ಇಲ್ಲಿವರೆಗೂ ಮಾಡ್ಕೊಂಬರ್ತಾ ಇದ್ದೀವಿ, ಮುಂದೆ ಕೂಡ ಅದನ್ನೇ ಮಾಡ್ತೀವಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಅವರ ಔಷಧಿಗಳು, ಅವರ ಕೊಡ್ತಕ್ಕಂಥ ಗೊಬ್ಬರಗಳು ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು, ಆದರೆ ಅದರ ಇಳುವರಿ, ಅದರಲ್ಲಿ ಆ ಇಳುವರಿ ಇದೆಯಲ್ಲ, ಆ ಇಳುವರಿ ಸಾಕಷ್ಟು 20% ಜಾಸ್ತಿ ಬರೋದ್ರಿಂದ ಅದು ಅಲ್ಲೇ ಮ್ಯಾನೇಜ್ ಆಗ್ತದಂತ ನನ್ನ ಅಭಿಪ್ರಾಯ. ಏನಂದರೆ ಇತ್ತೀಚೆಗೆ ದ್ರಾಕ್ಷಿಗಳಿಗೆ, ದಿಲ್ಕುಷ್ಗಳಿಗೆಲ್ಲ ರೇಟ್ಗಳಿಲ್ಲದೆ ಆಗಿ ಸ್ವಲ್ಪ ಏರ್ಪೇರ್ ಆಗಿರ್ಬೋದು, ಅದನ್ನಿಲ್ಲ ಅಂತ ನಾನು ಹೇಳಲಿಲ್ಲ. ಬಟ್ ಕ್ವಾಲಿಟಿಯಲ್ಲಾಗಲಿ ಇಲ್ಲ ಇದು ಬೇರೆ ವಿಷಯದಲ್ಲಾಗಲಿ ತೊಂದರೆ ಇಲ್ಲ. ಈಗ ಹಿಂದೆ ನಾನು 87ರಿಂದ ದ್ರಾಕ್ಷಿ ಬೆಳೆಯೋಕೆ ಹಿಡಿದಾಗ ನಮಗೆ ಆವ್ರೇಜು ಬರ್ತಾ ಇರಲಿಲ್ಲ. ಕಾರಣ ಏನಂದರೆ ಈ ವರ್ಷ ಒಂದು ವರ್ಷ ಜಾಸ್ತಿ ಬರೋದು, ಒಂದು ವರ್ಷ ಕಮ್ಮಿ ಬರೋದು, ಈ ಥರ ಏರ್ಪೇರ್ ಆಗ್ತಾಯಿತ್ತು. ಈಗ 5 ವರ್ಷದಿಂದ ನಮಗೇನಾಗಿದೆ, ಆವ್ರೇಜು ಎಕರೆಗೆ ನಾವು ಒಂದು 15ರಿಂದ 18 ಟನ್ನು 20 ಟನ್ ಗಂಟ ಇಳುವರಿ ಬೆಳ್ಕೊಂತೀವಿ. ಅದರಲ್ಲೇನು ಎರಡನೇ ಮಾತಿಲ್ಲ. 20 ಟನ್ ಬಂದರೂ ಸಹ ಕ್ವಾಲಿಟಿಯಲ್ಲಿ 20 ಟನ್ನು ಕೂಡ ಕೊಯ್ದು ಬುಟ್ಟಿಗೆ ಹಾಕೋಂಥ ಕ್ವಾಲಿಟಿ ಬರ್ತದೆ. ಈಗ ಮೊದಲು ನಾವು 15 ಟನ್ ಬೆಳೆದ್ರು 3 ಟನ್ 4 ಟನ್ನು ಸೆಕೆಂಡ್ ಇದು ಬರ್ತಾಯಿತ್ತು, 2ನೇ ದರ್ಜೆ ಹಣ್ಣು ಬರ್ತಾಯಿತ್ತು. ಈಗ ಆ ಥರ 2ನೇ ದರ್ಜೆ ಹಣ್ಣು ಅನ್ನೋ ವಿಷಯನೇ ಇಲ್ಲ, ಎಲ್ಲ 1ನೇ ದರ್ಜೆ ಹಣ್ಣೇ ಇರ್ತದೆ. ಅದೊಂದು ಇದರಲ್ಲಿ ಉತ್ತಮವಾಗಿದೆ. ಕೋವಿಡ್ ಮೊದಲನೇ ವರ್ಷ ಇದು ಬಂತು, ನೋಟ್ ಅಮಾನ್ಯ, ಅಲ್ಲಿ ರೇಟ್ ಬಿತ್ತು. ಕೋವಿಡ್ ಬಂತು, ಅವಾಗ ಏನಾಯ್ತು ನಮ್ಗೆ ಅಂತಂದರೆ 8 ರೂಪಾಯಿ ರೇಟ್ ಸಿಕ್ತು ದ್ರಾಕ್ಷಿ. 8 ರೂಪಾಯಿ ರೇಟ್ ಸಿಕ್ಕಿದಾಗ ಇಲ್ಲಿ ನಾವು ದಿಲ್ಕುಶ್ ಒಂದು 420 ಗಿಡ ಮಾಡಿದ್ವಿ, 430 ಗಿಡ. 430 ಗಿಡಕ್ಕೆ ಬೆಳೆ ಎಷ್ಟು ಬಂದಿತ್ತು ಅಂತಂದರೆ ಈ 70 ಟನ್ ಬಂದಿತ್ತು. ಆಮೇಲೆ ಬೇರೆದು ಬಂದಿತ್ತು. ಅದಕ್ಕೆ ಅವಾಗ ಕೂಡ ನಮಗೆ ಈ ಕೈ ಕಚ್ಚಿದೆ, ಏನು ನಮ್ಮ ಕೈಯಿಂದ ಬಂಡವಾಳ ಹೋಗದೆ ಅದಕ್ಕೆ ಮ್ಯಾನೇಜ್ ಆಗಿತ್ತು. ಯಾಕಂತಂದರೆ ಆ ಕ್ವಾಲಿಟಿ ಬಂದಿದ್ದರಿಂದ. ಇಲ್ಲಾಂದರೆ ನಮ್ಮದು ಹಣ್ಣೆ ಕೇಳೋನು ಇರಲ್ಲ. ಅವತ್ತು ಸುಮಾರು ಜನ ಪಾಪ ರೈತರು ಕೊಯ್ದು ತಿಪ್ಪೆಗೆ ಹಾಕಿದರು. ನಮ್ದು ಆ ಥರದ ಪರಿಸ್ಥಿತಿ ನಮಗೆ ಬಂದಿಲ್ಲ. ಈಗ ವೆಲಾಗ್ರೋ ಕಂಪ್ನಿ ಔಷಧಿಗಳ್ಗೆ, ಬೇರೆ ಔಷಧಿಗಳ್ಗೆ, ಆಮೇಲೆ ನಾವೇನು ಭೂಮಿಗೆ ಹಾಕ್ತೀವಿ ಇದಕ್ಕೆ ವ್ಯತ್ಯಾಸ ಏನು ಅಂತಂದರೆ, ಈ ತೆಲುಗಲ್ಲಿ ಒಂದು ಗಾದೆ ಇದೆ, ಎರುವೇಸ್ತೆ ಎರಡು ಪೊಂಡ ಅಂತ. ಅಂದರೆ ಗೊಬ್ಬರ ಹಾಕಿದರೆ ಭೂಮಿ ಚೆನ್ನಾಗಿರ್ತದಂತ. ಇಲ್ಲಿ ವೆಲಾಗ್ರೋ ಬಳಸೋದ್ರಿಂದ ಏನಾಗಿದೆ ಅಂದರೆ ಭೂಮಿಯ ಫಲವತ್ತತೆ ಹಾಳಾಗಲ್ಲ. ಭಾಳ ಮುಖ್ಯವಾದಂದರೆ ಭೂಮಿ ಫಲವತ್ತತೆ ಇವತ್ತು ಹಾಳು ಮಾಡಿದ್ದೀವಿ ಅಂತಂದರೆ ಮುಂದೆ ಏನು ನಾವು ಬೆಳೆಯೋಕ್ಕಾಗಲ್ಲ. ಇದರಲ್ಲಿ ಏನಾಗಿದೆ, ಈ ಭಾಳ ಕೆಮಿಕಲ್ ಅಂಶ ಭಾಳ ಕಮ್ಮಿ ಇದ್ದು, ಭೂಮಿಯಲ್ಲಿ ಏನು ಬ್ಯಾಕ್ಟೀರಿಯಾಗಳು, ಭೂಮಿಯಲ್ಲಿ ನಮಗೆ ಉತ್ಪತ್ತಿ ಕೊಡ್ತಕ್ಕಂಥ ಏನು ಬ್ಯಾಕ್ಟೀರಿಯಾ ಇದೆ, ಇದಕ್ಕೆ ಬೆಳೆಸಲಿಕ್ಕೆ ಭಾಳಷ್ಟು ಅದರಲ್ಲಿ ವಿಷಯ ಇದೆ ಅಂತ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಭೂಮಿ ಫಲವತ್ತತೆ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತಂದರೆ, ನಾವು ಭೂಮಿ ಮೊದಲಿಂದ ಏನು ದೊಡ್ಡವರು ಗೊಬ್ಬರಗಳಾಕಿ ಜಮೀನಿನ ಫಲವತ್ತತೆನ ಯಾವತ್ತೂ ಕಾಪಾಡಬೇಕು, ಫಲವತ್ತತೆ ಇಟ್ಕೊಂಡೇ ಬದುಕಬೇಕನ್ನಂಥ ಒಂದು ಕಾನ್ಸೆಪ್ಟ್ ಅವರಲ್ಲಿತ್ತು. ಇವತ್ತೇನಾಗಿದೆ, ನಾನು ಕೂಡ ಈಗ ವೆಲಾಗ್ರೋ ಗೊಬ್ಬರಗಳು ಯಾಕೆ ಜಾಸ್ತಿ ಬಳಸ್ತೀನಿ ಅಂತಂದರೆ ಭೂಮಿ ಫಲವತ್ತತೆ ಕಾಪಾಡಲಿಕ್ಕೆ ಬಳಸ್ತೀನಿ, ಬೇರೆ ಏನೂ ಅಲ್ಲ. ಕಾರಣ ಏನಂದರೆ ಭೂಮಿ ಫಲವತ್ತತೆನ ಹಾಳು ಮಾಡಿದ ಮೇಲೆ ನಾನು ಮುಂದೆ, ಈಗ ನನ್ನ ಮಗ ಅರುಣ್ ಬಂದವನೇ, ಇವನು ಆಲ್ರೆಡಿ BCom MBA ಮುಗಿಸಿ MS ಔಟ್ ಆಫ್ ಕಂಟ್ರಿಯಲ್ಲಿ MS ಮುಗಿಸಿ ಇವತ್ತು ಬಂದವನೇ. ಅವನೇನು ಅಂತಂದರೆ, ಏನು ನನ್ನ ಜೊತೆ ವ್ಯವಸಾಯ ಮಾಡ್ಬೇಕನ್ನೋ ಒಂದೇ ಒಂದು ಗುರಿ ಅವನಿಗೆ. ಬೇಡ ಹೋಗಪ್ಪ, 2 ಲಕ್ಷ 2.5 ಲಕ್ಷ ಸಂಬಳ ಕೊಡ್ತಾರೆ ನಿಂಗೆ ತಿಂಗಳಿಗೆ, ನೀನು ಹೋಗ ಅಂತಂದರೆ, ಇಲ್ಲಪ್ಪ ನಾನು ನಿನ್ನ ಜೊತೆ ಬರ್ತೀನಿ ಅಂತವನೇ. ಅದರಿಂದ ನಾವಿವತ್ತೇನಾಗಿದೆ, ಮಕ್ಕಳಿಗೆ ಫಲವತ್ತತೆ ಭೂಮಿ ಕೊಡಬೇಕನ್ನೋ ಒಂದೇ ಒಂದು ಆಸೆ ನಮಗಿದೆ. ನನ್ನ ಮಗನೇನು ವ್ಯವಸಾಯಕ್ಕೆ ಬಂದವನೇ. ನನ್ನ ಮಗನ ವ್ಯವಸಾಯಕ್ಕೆ ಬಂದಿರೋದ್ರಿಂದ ನನಗೆ ಇನ್ನೊಂದಷ್ಟು ಕೆಲಸ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗಿದೆ. ಕಾರಣ ಏನು ಅಂತಂದರೆ, ಇವತ್ತೇನು ಭೂಮಿ ಇದೆ, ಈ ಭೂಮಿ ಫಲವತ್ತತೆ ಭೂಮಿ ನಮ್ಮ ತಂದೆ ನನ್ನ ಕೈಗೆ ಏನು ಕೊಟ್ಟರೋ, ಇವತ್ತು ಅದೇ ಫಲವತ್ತತೆ ಭೂಮಿನ ನನ್ನ ಮಗನ ಅರುಣಕ್ಕೆ ಕೊಡಬೇಕು ಅಂತ ಕೂಡ ನನ್ನ ಆಸೆ. ಮುಂದೆ ಕೂಡ ಅವನು ಕೂಡ ಇದನ್ನು ಹಿಂಗೆ ಬೆಳೆಸ್ಕೊಂಡು ಹೋಗಲಿ ಅಂತ ನಾನು ನಿಮ್ಮ ಮುಖಾಂತರ ಇದು ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಶರತ್ ಬಾಬು ಅಂತೇಳಿ. ನಮ್ಮದು ಚೆಂಡೂರು ಗ್ರಾಮ. ನಾನು ಸಾಫ್ಟ್ವೇರ್ ಇಂಜಿನಿಯರು, BE ಗ್ರ್ಯಾಜುಯೇಷನ್ ಮಾಡಿದ್ದೀನಿ. ನಂದು ಅಗ್ರಿಕಲ್ಚರಲ್ಲಿ ಸುಮಾರು ಒಂದು 30 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಈ ದ್ರಾಕ್ಷಿ ಬೆಳೆಯಲ್ಲಿ ಬಂದ್ಬಿಟ್ಟು 10 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಸಾಫ್ಟ್ವೇರ್ ಕೆಲಸ ಮಾಡಿಕೊಂಡು ದ್ರಾಕ್ಷಿನೂ ಬೆಳೆನೂ ನಾನು 10 ವರ್ಷದಿಂದ ಬೆಳೀತಾ ಇದ್ದೀನಿ. ನಮ್ಮದು 30 ಎಕರೆ ಕೃಷಿ ಭೂಮಿ ಇದೆ. 30 ಎಕರೆಯಲ್ಲಿ ನಾವು ತರಕಾರಿ ಬೆಳೆಗಳು ಬೆಳಿತೀರಿ, ಮತ್ತು ಹಣ್ಣುಗಳಿದೆ, ಮಾವು, ನೇರಳೆ, ತೆಂಗು, ಈ ಥರ ಎಲ್ಲ ಇದೆ. ದ್ರಾಕ್ಷಿ ಬೆಳೆ ಬಂದ್ಬಿಟ್ಟು ಸುಮಾರು 10 ಎಕರೆ ಇದೆ.
ನಾವು ಈ 10 ಎಕರೆಗೆ ನಾವು ಮುಂಚೆ ಯಾವ ಥರ ಬೆಳೀತಾ ಇದ್ರೆ ಅಂದರೆ ಸುಮಾರು ಏನಿಲ್ಲ ಅಂದ್ರೂ ನಾವು ಒಂದು 10 ಥರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ತಾಯಿದ್ರಿ, DAP ಬಳಸ್ತಾ ಇದ್ರಿ, 20-20 ಬಳಸ್ತಾ ಇದ್ರಿ, ಮತ್ತು ಹಿಂಡಿಗಳು, ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಈ ಥರ ಅಂತ ಹೇಳ್ಬಿಟ್ಟು ಸುಮಾರು ನಾವು ಖರ್ಚು ಮಾಡ್ತಾಯಿದ್ರಿ. ಸುಮಾರು ನಾವು 10 ಥರ ಬೇಸಾಯಗಳನ್ನ ಬಳಸ್ತಾ ಇದ್ರಿ ದ್ರಾಕ್ಷಿ ಬೆಳೆಯೋಕ್ಕೆ. ಅದ್ರ ಜೊತೆನೇ ನಾವು ಹಿಂಡಿಗಳೂ ಹಾಕ್ತಾಯಿದ್ರಿ. ನಮಗೆ ಮುಂಚೆ ದ್ರಾಕ್ಷಿಯಲ್ಲಿ ನಮಗೆ ಒಂದು ಫ್ರೂಟಲ್ಲಿ ಬಂದ್ಬಿಟ್ಟು 10-12 ಟನ್ ಬರ್ತಾಯಿತ್ತು, ಬ್ಯಾಕಲ್ಲಿ 5 ಟನ್ ಬರ್ತಾಯಿತ್ತು. ಮತ್ತು ಇದರಲ್ಲಿ ಏನಾಗ್ತಾಯಿತ್ತು ಅಂದರೆ ನಮಗೆ ಗೊನೆ ಲೆಂತು ಎಲ್ಲ ಅಷ್ಟೊಂದು ಜಾಸ್ತಿ ಬರ್ತಾ ಇರಲಿಲ್ಲ. ಮತ್ತು ಬಂಚಸ್ ಅಷ್ಟೇ, ಒಂದು ಕಡ್ಡಿಗೆ ಒಂದೇ ಬಂಚ್ ಬರ್ತಾಯಿತ್ತು, ಅದನ್ನು ಕ್ವಾಲಿಟಿನೂ ಅಷ್ಟೊಂದು ಕ್ವಾಲಿಟಿ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ನಮಗೆ ಇಲ್ಲೊಂದು ಪ್ರಾಬ್ಲಮ್ ಏನಾಗ್ತಾಯಿತ್ತು ಅಂದರೆ ನಮಗೆ ಒಂದು ವರ್ಷ ಬೆಳೆ ಬಂದರೆ ಮತ್ತೆ ಇನ್ನೊಂದು ವರ್ಷ ನಮಗೆ ಗ್ಯಾರಂಟಿ ಇರಲಿಲ್ಲ. ನಮಗೆ ನಾವು ಬೆಳೆ ಬರುತ್ತೋ ಇಲ್ಲ ಅನ್ನೋದು ನೆಕ್ಸ್ಟ್ ವರ್ಷ ಕಾಯಬೇಕಾಗಿತ್ತು. ಆ ಥರ ಪರಿಸ್ಥಿತಿ ಇತ್ತು. ಸುಮಾರು 4 ವರ್ಷದಿಂದ ನಾನು ಒಲಾಗ್ರೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಈ ಒಲಾಗ್ರೋ ಪ್ರಾಡಕ್ಟ್ಸಲ್ಲಿ ನಾನು ಕಂಡ ಚೇಂಜಸ್ ಏನು ನಮ್ಮ ತೋಟದಲ್ಲಿ ಅಂದರೆ, ಮೊದಲನೇದು ನಾವು ಗೊಬ್ಬರ ಹಾಕಿದಾಗ ಅದೇ ನಾನು ಹೇಳ್ದಂಗೆ ನಾವು ಈಗ ಗೊಬ್ಬರದ ಜೊತೆ ಐರೋಸ್ ಮಾತ್ರ ಯೂಸ್ ಮಾಡ್ತೀನಿ. ಐರೋ ಪ್ಲಸ್ G ಮತ್ತು ಐರೋ ಪ್ಲಸ್ L ಮಾತ್ರ ಎರಡು ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇದರಿಂದ ನಮಗೆ ಬದಲಾವಣೆಗಳು ಏನು ಕಾಣಿಸ್ತದೆ ನಮ್ಮ ಭೂಮಿಯಲ್ಲಿ ಅಂದರೆ, ನಮ್ಮ ಭೂಮಿಯಲ್ಲಿ ತುಂಬ ಎರೆಹುಳ, ಎಷ್ಟು ಎರೆಹುಳ ಅಂದರೆ ನಮ್ಗೆ ಹಾಕಿದ್ದು ಒಂದು 8-10 ದಿವಸದಲ್ಲೇ ತುಂಬ ಎರೆಹುಳ ಕಾಣಿಸುತ್ತೆ. ಮತ್ತು ವೈಟ್ ರೂಟ್ಸು ವಿವಾ ಎಲ್ಲ ಯೂಸ್ ಮಾಡ್ತೀರಿ. ವಿವಾ ಕೊಡೋದ್ರಿಂದ ತುಂಬ ವೈಟ್ ರೂಟ್ಸ್ ಬರುತ್ತೆ. ಸೊ ನನಗೆ ಭೂಮಿ ಫಲವತ್ತತೆ ಆಗ್ತಾಯಿದೆ. ಎರಡನೇದು ಬಂದ್ಬಿಟ್ಟು ನಮಗೆ ಗೊನೆಗಳೂ ಅಷ್ಟೇ. ಮುಂಚೆ ನಾನು ಹೇಳ್ದಂಗೆ 1 ಗೊನೆ ಇರ್ತಾಯಿತ್ತು ನಮಗೆ. 4 ವರ್ಷಕ್ಕೆ ಮುಂಚೆ ನಾನು ಒಲಾಗ್ರೋ ಯೂಸ್ ಮಾಡೋಕ್ಕೆ ಮುಂಚೆ ನಾನು 1 ಗೊನೆ ಬರ್ತಾಯಿತ್ತು. ಈಗ 1 ಕಡ್ಡಿಯಲ್ಲೇ 4 ಗೊನೆ ಬರುತ್ತೆ. ಇಳುವರಿ ಬಂದ್ಬಿಟ್ಟು ಈಗ ಪ್ರತಿ ವರ್ಷವೂ ನನಗೆ ಫಸ್ಟ್ನೇ ವರ್ಷದಲ್ಲಿ 20 ಟನ್ ಬಂತು, 2ನೇ ವರ್ಷದಲ್ಲಿ ಎಕರೆಗೆ 22 ಟನ್ ಆಯಿತು, 3ನೇ ವರ್ಷದಲ್ಲಿ 23-24 ಆಯಿತು. ಈಗ ಕರೆಂಟಲ್ಲಿ ಈ ವರ್ಷನೂ ನಾನು ಕಟಿಂಗ್ ಹಾಕಿದ್ದೀನಿ. ಈ ಸಲ ಏನಿಲ್ಲ ಅಂದರೆ ನನಗೆ 26-27 ಟನ್ನಷ್ಟು 1 ಎಕರೆಗೆ ಬರೋಷ್ಟು ಫಸಲು ನನ್ನ ತೋಟದಲ್ಲಿ ಬಂದಿದೆ. ಇದೇ ನಾನು ಚೇಂಜಸ್ ಕಾಣಿಸಿದ್ದು. ಆಮೇಲೆ ನಾನು ಒಟ್ಟಾರೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈಗ ಮುಂಚೆ ಹೇಗೆ ಬಲ್ಕ್ ಕಂಪ್ಯೂಟರ್ಸ್ ಇಂದ ನಾವು ಹೆಂಗೆ ಈಗ ಸ್ಮಾರ್ಟ್ ಕಂಪ್ಯೂಟರ್ಸ್ ಬಂದಿದ್ದೀರೋ, ಈಗ ಆ ಥರ ನಾವು ಮುಂಚೆ ಕಾಂಪ್ಲೆಕ್ಸು DAP ಈ ಥರ ಎಲ್ಲ ಸುಮಾರು ಗೊಬ್ಬರಗಳೆಲ್ಲ ಯೂಸ್ ಮಾಡೋದ್ರಿಂದ ಈಗ ಅಪ್ಡೇಟ್ ಆಗಿ ನಾವು ಈಗ ಒಲಾಗ್ರೋ ಪ್ರಾಡಕ್ಟ್ಸ್ ಅಪ್ಡೇಟ್ ಆಗಿರೋದ್ರಿಂದ ನನಗೆ ಫೈಲ್ಯೂರ್ ಅನ್ನೋದೇ ಇಲ್ದಿರಾಗಿದೆ. ಪ್ರತಿ ಬೆಳೆನೂ ನನಗೆ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ನನಗೆ ಡಿಕ್ರೀಸ್ ಅನ್ನೋದು ಕಾಣಿಸಿಲ್ಲ. 4 ವರ್ಷದಿಂದ ಡಿಕ್ರೀಸ್ ಅನ್ನೋದೇ ನನಗೆ ಇಲ್ಲಿ ಗಮನಕ್ಕೆ ಬಂದಿಲ್ಲ. ಸೊ ನಾನು ರೈತ ಬಾಂಧವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಯೂಸ್ ಮಾಡಿ. ಇದರಿಂದ ತುಂಬ ಉಪಯೋಗನೇ ಇದೆ. ಪ್ರತಿಯೊಂದು ಪ್ರಾಡಕ್ಟು ತುಂಬ ಕ್ವಾಲಿಟಿ ಇದೆ. ನಮಸ್ಕಾರ, ನನ್ನ ಹೆಸರು ಮುನ್ರಾಜು, ಮುತ್ತುದಳ್ಳಿ ಗ್ರಾಮ. ನಾವು ಸುಮಾರು 18 ವರ್ಷಗಳಿಂದ ದ್ರಾಕ್ಷಿ ಬೆಳಿತಿದ್ದೀವಿ. ನಮ್ಮದು ಒಂದು 15 ಎಕರೆ ದ್ರಾಕ್ಷಿ ಇದೆ. ಸುಮಾರು ಒಂದು ವರ್ಷಕ್ಕೆ 10-11 ಟನ್ ಬೆಳಿತಿದ್ವಿ. ಸುಮಾರು 18 ವರ್ಷದಿಂದ ದ್ರಾಕ್ಷಿ ಬೆಳಿತಿದ್ವಿ ನಾವು. ಒಂದು ಎಕರೆಗೆ 10-11 ಟನ್ನು ಬೆಳಿತಿದ್ವಿ. ಒಂದು ವರ್ಷ ಬೆಳೆ ಬಂದರೆ ಒಂದು ವರ್ಷ ಬೆಳೆ ಬರ್ತಿರಲಿಲ್ಲ. ಸುಮಾರು 4 ವರ್ಷದಿಂದ ಒಲಾಗ್ರೋ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ. ಎಕರೆಗೆ 20-25 ಟನ್ನು ಬೆಳಿತಿದ್ದೀನಿ. ಮತ್ತು ಬ್ಯಾಕಲ್ಲಿ ಕೂಡ 10-11 ಟನ್ ಆಗ್ತಿದೆ. ಈಗಲೂ ಕೂಡ ಒಂದು 30 ಟನ್ ಬರುವ ಚಾನ್ಸಸ್ ಇದೆ. ಕಡ್ಡಿಗೆ 4-5 ಗೊನೆ ಇದೆ. 2004ರಲ್ಲೇ ಒಲಾಗ್ರೋ ಪ್ರಾಡಕ್ಟ್ ಸಿಕ್ಕಿದ್ರೆ ನನಗೆ ಜೀವನದಲ್ಲಿ ಮರೆಯಲಾಗದಂಥ ಒಂದು ಸಾಧನೆ ಮಾಡ್ತಿದ್ದೆ. ನನ್ನ ಹೆಸರು ಮಂಜುನಾಥ್ ಅಂತ, ಗಂಗರೇಕಾಲು ಗ್ರಾಮದವ್ರು ನಾವು. ಸುಮಾರು ನಾನು ವ್ಯವಸಾಯದಲ್ಲಿ ಒಂದು 15 ವರ್ಷದಿಂದ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ. ಈ ಒಂದು ಮೊದಲೆಲ್ಲ ಇಪ್ಪನೇರಳೆ ಬೆಳ್ಕೊಂಡು ಉಳು ಮೇಯಿಸ್ತಾ ಇದ್ದೆ. ಈಗ ಸುಮಾರು ಒಂದು 10 ವರ್ಷಗಳಿಂದ ದ್ರಾಕ್ಷಿಯನ್ನು ಬೆಳೀತಾ ಇದ್ದೀನಿ. ಸುಮಾರು 1.5 ಎಕರೆ ದ್ರಾಕ್ಷಿಯಲ್ಲಿ ನಾನು ಬೆಳೆನ ಬೆಳೀತಾ ಇದ್ದೀನಿ. ಈ ಮುಂಚೆ ದ್ರಾಕ್ಷಿಯನ್ನು ಬೆಳಿಬೇಕಾದ್ರೆ ನಮಗೆಲ್ಲ ಒಂದು 10-15 ಟನ್ನು ಒಳಗೆ ಬೆಳೆಯೋದೇ ನಮಗೆ ದುಸ್ಸಾಹಸ ಆಗ್ತಾಯಿತ್ತು. ಆದ್ರೂ ನಾವು ಕಷ್ಟ ಬಿದ್ದು ಮಾಡ್ತಾಯಿದ್ದೆ. ಹೋದ ವರ್ಷ ಬ್ಯಾಕ್ ಕಟ್ಟಿಂಗಲ್ಲಿ ನನಗೆ ಆರೋಗ್ಯ ಸಮಸ್ಯೆಯಿಂದ ತೋಟದ ಕಡೆ ಹೋಗೋಕ್ಕಾಗಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ರೋಗ ಬಿದ್ದುಬಿಟ್ಟು ತೋಟ ಎಲ್ಲ ಹಾಳಾಗಿತ್ತು. ಅಂಥ ಸಂದರ್ಭದಲ್ಲಿ ಒಲಾಗ್ರೋ ಅಭಿಲಾಷ್ ಅವರು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟು ಅವರು ಧೈರ್ಯ ಹೇಳಿದ್ರು ನನಗೆ, ನೀನು ಯಾವುದೇ ಕಾರಣಕ್ಕೆ ಇದು ಮಾಡಬೇಡ, ನೀನು ಧೈರ್ಯ ಕಳ್ಕೊಬೇಡ, ನಾವು ಇದ್ದೀವಿ, ನಾವು ಒಲಾಗ್ರೋದವ್ರು ಮಾಡಿಕೊಡ್ತೀವಿ, ನೀನು ರೀಕಟ್ಟಿಂಗ್ ಹಾಕಿ ಮತ್ತೆ ನೀನು ಒಲಾಗ್ರೋ ಶೆಡ್ಯೂಲನ್ನು ಪ್ರಾರಂಭ ಮಾಡ್ಕೊಂಡು ಹೋಗೋಣ, ನಾವು ನಿನಗೆ 100% ಉತ್ತಮವಾದ ಫಲಿತಾಂಶ ಬಂದೇ ಬರ್ತೈತೆ, ಕ್ರಾಪ್ ಬರ್ತೈತೆ ಅಂತೇಳಿ ಅವ್ರು ಧೈರ್ಯ ಕೊಟ್ಟರು. ಆ ಒಂದು ಧೈರ್ಯದ ಮೇಲೆ ಒಲಾಗ್ರೋ ಶೆಡ್ಯೂಲನ್ನು ನಾನು ಮಾಡ್ಕೊಂಡು ಹೋದೆ. ಅದೇ ರೀತಿಯಾಗಿ ನನಗೆ ಫ್ರೂಟಲ್ಲಿ ಸುಮಾರು 30 ಟನ್ನಿಗೂ ಹೆಚ್ಚು ಒಂದು ಇಳುವರಿ ಬಂದಿತ್ತು. ಕೊರೋನಾ ಸಂದರ್ಭದಲ್ಲಿ ನಮ್ಮ ಒಂದು ದ್ರಾಕ್ಷಿ ತೋಟದಲ್ಲಿ ಹಣ್ಣನ್ನು ವ್ಯಾಪಾರಸ್ಥರು ಕೊಯ್ಕೊಂಡೋಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಅವರೊಂದು ಗಡಿ ದಾಟಕ್ಕಾಗ್ದಿರ ಸುಮಾರು 3-4 ದಿವಸ ಸ್ಟೇ ಆಗಿಬಿಟ್ಟಿದ್ರು. ಅಂಥ ಒಂದು ಸಂದರ್ಭ ಬಂದರೂ ಕೂಡ ಯಾವುದೇ ಹಣ್ಣು ತೊಂದರೆ ಆಗದಿರ, ಏನು ಪ್ರಾಬ್ಲಮ್ ಆಗದಿರ ಅಷ್ಟು ದಿನ
ಇದು ಮಾಡಿಕೊಂಡು ಅವರು ಅದನ್ನೆಲ್ಲ ಸೇಲ್ ಮಾಡಿಕೊಂಡು ಬಂದು ನಮ್ಮ ಹಣವನ್ನು ನಮಗೆ ವಾಪಸ್ ಕೊಟ್ಟಿದ್ದಾರೆ. ಒಂದು ಸರಿ ನಾನು ಬರೀ 8 ರೂಪಾಯಿಗೆ ನಮ್ಮ ದ್ರಾಕ್ಷಿ ಹಣ್ಣು ಮಾರಾಟ ಮಾಡಿದ್ದೆ. ಆವಾಗಲೂ ಕೂಡ ಟನ್ನೇಜ್ ಬಂದಿದ್ದರಿಂದ ನನಗೆ ಯಾವುದೇ ರೀತಿ ಅದಕ್ಕೆ ಸರಿಯತೆ ಹೊರತು ನನ್ನ ಲಾಸ್ ಅಂತೂ ಆಗಲಿಲ್ಲ ಅಂತ ಹೇಳ್ತೀನಿ. ನನ್ನ ಹೆಸರು ರಾಮು ಅಂತ, ದಿಬ್ಬೂರು. ನಾನು ಸುಮಾರು ಒಂದು 25 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀನಿ. ಸುಮಾರು ನಂದು 4 ಎಕರೆ ಇದೆ. ಅದರಲ್ಲಿ 2 ಎಕರೆ ದ್ರಾಕ್ಷಿ ಇದೆ, 2 ಎಕರೆ ರೋಸ್ ಇದೆ. ನಾನೊಂದು 10 ವರ್ಷದಿಂದ ದ್ರಾಕ್ಷಿ ಬೆಳೀತಾ ಇದ್ದೀನಿ. ಆವಾಗ ಸ್ಟಾರ್ಟಿಂಗಲ್ಲೇ ಒಂದು ಎಕರೆಗೆ ನಂಗೆ ಒಂದು 2 ಬೆಳೆ 15 ಟನ್ನು, 10 ಟನ್ನು, 12 ಟನ್ ಬರ್ತಾಯಿತ್ತು. ಆಮೇಲೆ ಒಂದು 2 ವರ್ಷ ಒಂದು 20 ಟನ್ ಬರ್ತಾಯಿತ್ತು. ಆದರೆ ಕ್ವಾಲಿಟಿ ಮೇಂಟೆನೆನ್ಸ್ ಕ್ವಾಲಿಟಿ ಕಡಿಮೆ ಬರ್ತಾಯಿತ್ತು. ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೆ. ಏನಾದರೂ ಅಂತ ಹೇಳ್ಕೊಳೋಂಥ ಕ್ವಾಲಿಟಿ ಬರ್ತಾಯಿಲ್ಲ. ಮಾರ್ಕೆಟಿಂಗ್ ಕಷ್ಟ ಆಗ್ತಾಯಿತ್ತು. ಕಳೆದ 5 ವರ್ಷದಿಂದ ನಾನು ವಾಲಾಗ್ರೋ ಬಳಸ್ತಾ ಇದ್ದೀನಿ. ಆದರೆ ನನಗೆ ಹಿಂದಿನ 5 ವರ್ಷಕ್ಕೂ ಈಗ 5 ವರ್ಷದಲ್ಲಿ ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಬರ್ತಾಯಿದೆ. ಆಮೇಲೆ ಇಳುವರಿ ಜಾಸ್ತಿ ಬರ್ತಾಯಿದೆ. ಈಗ ಮಾಮೂಲಿ ತೂಕ ಹಾಕ್ತಾರೆ, ಬಾಕ್ಸು 10 kg ಬಂದರೆ ನಮ್ಮದು 11 kg ಬರ್ತಾಯಿತ್ತು. ಅದರಿಂದ ನನಗೆ ಲಾಂಗು, ಗೊನೆ, ಹಣ್ಣು, ಉದ್ದ ಎಲ್ಲದರಲ್ಲೂ ಕೀಪಿಂಗ್ ಕ್ವಾಲಿಟಿ ಮತ್ತು ಇದು ಇಳುವರಿ ಬರೋದ್ರಿಂದ ನನಗೆ ಯಾವಾಗ 25 ಟನ್ ಬರ್ತಾಯಿದ್ದು, ಈ ಸಾರಿ ಒಂದು 5 ರಿಂದ 6 ಟನ್ನು ಎಕ್ಸಸ್ ಬರ್ತಾಯಿದೆ. ಆಮೇಲೆ ರೇಟೂ ಒಳ್ಳೆ ರೇಟ್ ಸಿಗ್ತಾಯಿದೆ. ಪರವಾಗಿಲ್ಲ ಕ್ವಾಲಿಟಿ. ಇದು ವಾಲಾಗ್ರೋ ಪ್ರಾಡಕ್ಟ್ಸ್ ಅವರು ಶೆಡ್ಯೂಲ್ ಪ್ರಕಾರ ಏನು ಕ್ಯಾಲೆಂಡರ್ ಕೊಟ್ಟಿದೆ ಅದ್ರ ಪ್ರಕಾರ ಯೂಸ್ ಮಾಡಿದ್ದೀನಿ. ಪೂರ್ತಿ ಎಯಿಂದ ಝೆಡ್ವರೆಗೂ ಅವ್ರು ಏನೇನು ಹೇಳಿದ್ರು ಅದೆಲ್ಲ ಪ್ರಕಾರ ಮಾಡಿದ್ದಕ್ಕೆ ನನಗೆ ಮೊನ್ನೆ 1.25 ಎಕರೆಗೆ 42 ಟನ್ ಬಂದಿತ್ತು. ಕ್ವಾಲಿಟಿನೂ ಇತ್ತು, ಪರವಾಗಿಲ್ಲ. ಕೀಪಿಂಗು ಎಲ್ಲ ಚೆನ್ನಾಗಿ ಬರ್ತಾಯಿದೆ ವಾಲಾಗ್ರೋ ಬಳಸ್ತಾ ಇದ್ದೀಚೆ. ಆಮೇಲೆ ವಾಲಾಗ್ರೋ ಯೂಸ್ ಮಾಡೋದ್ರಿಂದ ನಮ್ಮ ದ್ರಾಕ್ಷಿಯಲ್ಲಿ ಭೂಮಿ ಫಲವತ್ತಾಗಿ ಕಾಣಿಸ್ತಾ ಇದೆ. ಆಮೇಲೆ ಈ ಬೇರು ಒಳ್ಳೆ ಹೊಸ ಬೇರು ಕಾಣಿಸ್ತಾ ಇದೆ. ಎರೆಹುಳ ವಿಪರೀತ ರೆಡಿಯಾಗಿದೆ. ಇದು ವಾಲಾಗ್ರೋ ಬಿಟ್ಟ ಮೇಲೆ ಹಿಂಗೆ ತೋಡಿದ್ರೆ ಬರೀ ಎರೆಹುಳನೇ ಕಾಣಿಸ್ತಾ ಇದೆ. ಆಮೇಲೆ ಒಟ್ಟಾರೆ ನಾನು ಇವಾಗ ಹೇಳೋದು ಏನು ಅಂತಂದರೆ, ವಾಲಾಗ್ರೋ ಬಳಸೋದ್ರಿಂದ ರೋಗನೂ ನಿಯಂತ್ರಣಗಳು ಕಂಟ್ರೋಲ್ಗೆ ಬರುತ್ತೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಪ್ರತಿಯೊಂದರಲ್ಲೂ ವಾಲಾಗ್ರೋ ಬಳಸೋದ್ರಿಂದ ಓವರಾಲ್ ಆಗಿ ನಮಗೆ ಎಲ್ಲ ರೀತಿಯೂ ಅನುಕೂಲ ಆಗಿದೆ. ಇಳುವರಿ, ಕ್ವಾಲಿಟಿ, ರೋಗನೂ ತಡೆಗಟ್ತದೆ. ಆಮೇಲೆ ಭೂಮಿ ಫಲವತ್ತು, ಆಮೇಲೆ ಎರೆಹುಳ ಇದರಿಂದ ನಮಗೆ ಚೆನ್ನಾಗಿ ಒಂದು 5 ವರ್ಷದಿಂದ ಅನುಕೂಲ ಆಗಿದೆ. ನನ್ನ ಹೆಸರು ಸುನಿಲ್ ಕುಮಾರ್ ಅಂತ, ಚದಲ್ಪುರ ಗ್ರಾಮ. ನಾನು ಸುಮಾರು 20 ವರ್ಷದಿಂದ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಗ್ರೇಪ್ಸ್ ಬಂದು 10 ವರ್ಷ ಆಯಿತು. ಪೊಮೊಗ್ರಾನೇಟ್ ಬಂದು ಇದು 3 ವರ್ಷ ಆಯಿತು. ಗ್ರೇಪ್ಸು 10 ವರ್ಷದಿಂದ ಗ್ರೇಪ್ಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಇಳುವರಿನೂ ಬರ್ತಾ ಇದೆ. 10 ವರ್ಷಕ್ಕಿಂತ ಗ್ರೇಪ್ಸ್ ಮಾಡ್ದಲ್ಲಿ ಫಸ್ಟು 4 ವರ್ಷ ನಾನು ಆರ್ಡಿನರಿಯಲ್ಲಿ ಗ್ರೇಪ್ಸ್ ಮಾಡ್ತಾಯಿದ್ದೆ. ಅದರಲ್ಲಿ DAP, ಸೂಪರು, ಮಾಮೂಲಿ ಗೊಬ್ಬರಗಳೆಲ್ಲ ಕೊಡ್ತಾಯಿದ್ದೆ. ಅದರಲ್ಲಿ ಹೀಲ್ಡ್ ನಮ್ಮದು ಇರೋದು 3/4 ಎಕರೆ, ಅಂದರೆ 30 ಕುಂಟೆ ಜಮೀನು. 30 ಕುಂಟೆ ಜಮೀನಲ್ಲಿ 112 ಗಿಡ ದಿಲ್ಕುಶ್ ಮಾಡಿದ್ದೀವಿ. 112 ಗಿಡ ದಿಲ್ಕುಶಲ್ಲಿ ನಾನು ಮ್ಯಾಕ್ಸಿಮಮ್ ಫ್ರೂಟ್ ಕಟಿಂಗಲ್ಲಿ 16 ಟನ್ನು 17 ಟನ್ ಮ್ಯಾಕ್ಸಿಮಮ್ ಬೆಳೆದಿದ್ದೀನಿ. ಏನು ನಾನು ಹಾಕಿ ಒಂದು 3 ವರ್ಷಕ್ಕೆ. ಆದರೆ ಕ್ವಾಲಿಟಿಯಲ್ಲಿ ನಾರ್ಮಲ್ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಇಲ್ಲ. ಅದು ಆವರೆಸ್ಟ್ ಮಾಡ್ತಾ ಇದ್ದಿದ್ದು 2 ಸತಿ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಲಾಸ್ಟ್ಗೆ 3ನೇ ರೌಂಡು ಅದು ಕೊಟ್ಟಿದ್ದೀವಿ. ಫಸ್ಟ್ ರೌಂಡು ಒಂದು 12 ಟನ್ನು 13 ಟನ್ ಕೊಯ್ದರೆ, ಸೆಕೆಂಡ್ ರೌಂಡ್ ಒಂದು 2 ಟನ್ನು, ಲಾಸ್ಟ್ ರೌಂಡ್ 1 ಟನ್ನು, ಆ ಥರ ಇದಾಗಿತ್ತು. 4 ವರ್ಷ ಮಾಮೂಲಿ ಏಲ್ಡಲ್ಲಿದ್ವಿ. 5ನೇ ವರ್ಷದಿಂದ ವೆಲಾಗ್ರೋ ಅಂತ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ಕೊಂಡ್ರು. ಲಾಂಚ್ ಮಾಡಿದ್ಮೇಲೆ ನಾವೇನು ಮಾಡಿದ್ರಿ, ಆಯಿತು ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮುಖಾಂತರ ವೆಲಾಗ್ರೋ ಪ್ರಾಡಕ್ಟು ಯೂಸ್ ಮಾಡೋಕೆ ಹಿಡಿದ್ರಿ ಕಂಟಿನ್ಯೂಸ್ ಆಗಿ. ಈಲ್ಡಲ್ಲಿ ಆವ್ರೇಜ್ ಈಲ್ಡ್ ಬರ್ತಾನೆ ಇದೆ, ಬ್ಯಾಕು ಬರ್ತಾ ಇದೆ, ಫ್ರೂಟು ಬರ್ತಾ ಇದೆ. ಫ್ರೂಟಲ್ಲಿ ಕ್ವಾಲಿಟಿ ಏನು ಡಿಫ್ರೆನ್ಸ್ ಆಗ್ತಾ ಇಲ್ಲ, ಒಂದೇ ಆವರೆಸ್ಟ್ಗೆ ಕ್ಲೀನಾಗಿ ಕಟ್ ಆಗುತ್ತೆ. ಮತ್ತು ಕ್ರಾಪು ಇವು ಅವತ್ತಿಂದ 6 ಇದು ಈಗ ಕಟಿಂಗ್ ಹಾಕಿದ್ರೂ 7ನೇ ವರ್ಷ, 7ನೇ ವರ್ಷದಿದ್ರೂ ಕ್ರಾಪ್ ಚೆನ್ನಾಗಿ ಬರ್ತಾನೆ ಇದೆ. ನಾವು ಇವಾಗ ಮ್ಯಾಕ್ಸಿಮಮ್ಮು 19 ಟನ್ನು 112 ಗಿಡಕ್ಕೆ 19 ಟನ್ ನಾನು ಬೆಳೆದಿದ್ದೀನಿ. ಬೆಳೆದು ಒಂದೇ ಆವರೆಸ್ಟ್ಗೆ ಒಂದೇ ಲೋಡ್ಗೆ ಕೊಯ್ದಿದ್ದಾರೆ. ಆಮೇಲೆ ನಾವು ವೆಲಾಗ್ರೋ ಕಂಪ್ನಿ ಯೂಸ್ ಮಾಡಿದ್ಮೇಲೆ ಫಸ್ಟ್ ಏನಂದರೆ ನಾನು DAP ಕೊಡ್ತಾ ಇದ್ದೆ. ಅದನ್ನು ಬಿಟ್ಟು ಇದು ಐರಾ ಪ್ಲಸ್ಸು, ಐರಾ ಎಮ್ ಇದನ್ನು ನಾವು ಕಲ್ಚರ್ ಮಾಡಿ DAP ಫುಲ್ ಕ್ಯಾನ್ಸಲ್ ಮಾಡಿ ಬರೀ ಐರಾ ಪ್ಲಸ್ಸು ಮತ್ತು ಐರಾ ಎಮ್ ಜಾಸ್ತಿ ಯೂಸ್ ಮಾಡ್ತೀನಿ. ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ ಎರೆಹುಳ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ ನಂದು. ನಾನು ಬೇರೆ ಇನ್ನೇನು ಮಾಡಲ್ಲ, ಐರಾ ಪ್ಲಸ್ಸು, ಐರಾ ಎಮ್ಮು ಮತ್ತು ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳು ಇಷ್ಟರಲ್ಲೇ ಮಾಡ್ತಾ ಇದ್ದೀನಿ. ಈಲ್ಡ್ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ನಮ್ಮ ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದರೆ, ನಾವು DAP ಇದು ಕೊಟ್ಟು ಭೂಮಿನ ಹಾಳು ಮಾಡ್ಕೊಳೋದಕ್ಕಿಂತ ಆದಷ್ಟು ನ್ಯಾಚುರಲಲ್ಲಿ ಇವಾಗ ವೆಲಾಗ್ರೋ ಕೆಲವು ಪ್ರಾಡಕ್ಟ್ಸ್ ಇದೆ. ವೆಲಾಗ್ರೋನೇ ಅಂತಲ್ಲ, ಆದಷ್ಟು ನಾವು ಎರೆಹುಳ ಉತ್ಪತ್ತಿ ಮಾಡಿ
ಈಲ್ಡ್ ಬೆಳೆಯಂಥ ಇದರಲ್ಲಿ ಇರೋದ್ರಲ್ಲಿ ವೆಲಾಗ್ರೋ ಚೆನ್ನಾಗಿದೆ. ಇದನ್ನೇ ಯೂಸ್ ಮಾಡಿ ಆದಷ್ಟು ರೈತರು ಇದ್ರಾಗ ಸದುಪಯೋಗ ಪಡಿಸ್ಕೊಬೋದು. ನಮ್ಮ ಹೆಸರು ಸತೀಶ್ ಅಂತ, ಮಾರಳ್ಳಿ ಗ್ರಾಮ. ನನಗೆ ಸುಮಾರು 8 ಎಕರೆ ದ್ರಾಕ್ಷಿ ಇದೆ. ಒಂದು 20 ವರ್ಷದ ಅನುಭವ. ಆದರೆ ದ್ರಾಕ್ಷಿಯಲ್ಲಿ ಮಾತ್ರ ಒಂದು 6 ವರ್ಷ ಅನುಭವ. 6 ವರ್ಷದಿಂದ ದಿಲ್ಕುಶ್ ಮತ್ತು ಬೆಂಗಳೂರು ಬ್ಲೂ 2 ಬೆಳೀತಾ ಇದ್ದೀನಿ. ನಾನು 8 ವರ್ಷದಿಂದ ದ್ರಾಕ್ಷಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಫಸ್ಟ್ 2 ವರ್ಷ ಬಂದು ನಾನು ಇತರೆ ಕಂಪ್ನಿ ಅಂದರೆ ಬೇರೆ ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡ್ಕೊಂಡು ಬೆಳೀತಾ ಇದ್ದೆ. ಆದರೆ ಅದರಲ್ಲಿ ಅಂಥ ಕ್ವಾಲಿಟಿನೂ ತೊಗೊಳಕ್ಕಾಗ್ತಿರಲಿಲ್ಲ, ಕ್ವಾಂಟಿಟಿನೂ ಬರ್ತಾ ಇರಲಿಲ್ಲ. ಆಮೇಲೆ ಮತ್ತೆ ನನಗೆ ಯಾರೋ ಒಬ್ಬ ತೋಟದಲ್ಲೇ ಒಬ್ಬ ಕಟಿಂಗ್ ಮಾಡೋ ಹುಡುಗ ಬಂದು ನನಗೆ ಒಬ್ಬರ ಬಗ್ಗೆ ಮಾಹಿತಿ ಕೊಟ್ಟರು. ಒಳಗ್ರದು ತುಂಬ ಚೆನ್ನಾಗಿ ಬಂದಿದೆ ಅಂತ ಈ ಥರ ಅಂತ ಹೇಳಿದಾಗ, ಆ ಥರ ಬಂದು ಹೇಳಿದಾಗ ನಾನು ಅದನ್ನೇನು ಮಾಡಿದೆ ಅಂದರೆ ಸರಿ ಅಂದ್ಬಿಟ್ಟು ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಇದ್ಕೊಂಡು ಒಳಗ್ರ ಬಗ್ಗೆ ಒಂದು ಇದು ಕ್ಯಾಟ್ಲಾಗ್ ಕೊಟ್ಟರು. ಅದನ್ನೆಲ್ಲ ನಾನು ಇದು ಮಾಡಿ ಫಸ್ಟ್ ಟೈಮ್ ನಾನು 4 ವರ್ಷದಿಂದ ಸ್ಟಾರ್ಟ್ ಮಾಡಿದೆ. ಒಳ್ಳೆ ಈಲ್ಡು ಬಂದಿದೆ, ಒಳ್ಳೆ ಕ್ವಾಲಿಟಿನೂ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಕಂಪಲ್ಸರಿ ಅದು ಕ್ಯಾಟ್ಲಾಗಲ್ಲಿ ಏನಿದೆಯೋ ಅದನ್ನೇ ಯೂಸ್ ಮಾಡಬೇಕು. ಬೇರೆ ಫರ್ಟಿಲೈಸರ್ ಅದು ಇದು ಅಂತ ಯಾವುದಕ್ಕೂ ಹೋಗಬಾರ್ದು. ಮಾಡಿದ್ಮೇಲೆ ಫುಲ್ ಅದೇ ಮಾಡಬೇಕು. ಕ್ವಾಂಟಿಟಿನೂ ಬರುತ್ತೆ, ಕ್ವಾಲಿಟಿನೂ ಬರುತ್ತೆ. ಒಂದು ರೀತಿಯಲ್ಲಿ ರೇಟು ವರ್ಕೌಟ್ ಆಗಲಿಲ್ಲ ಅಂದ್ರೂ ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇರುತ್ತೆ, ರೇಟ್ ಅಲ್ಲೇ ಚೇಂಜಸ್ ಆಗುತ್ತೆ. ಇದರಲ್ಲಿ ಏನು ತೊಂದರೆ ಇಲ್ಲ. ಒಳಗ್ರದ್ದು 100% ಯೂಸ್ ಮಾಡ್ಬೋದು ಎಲ್ಲ ರೈತರು. ನಮ್ಮ ಹೆಸರು ರಮೇಶ್ ಅಂತೇಳಿ. ನಮ್ಮೂರು ಬಂದು ಕುಪ್ಪಳ್ಳಿ. 30 ವರ್ಷದಿಂದ ವ್ಯವಸಾಯದಲ್ಲಿದ್ದೀರಿ. 20 ವರ್ಷದಿಂದ ದ್ರಾಕ್ಷಿ ಮಾಡ್ತಾ ಇದ್ದೀರಿ. 1 ವರ್ಷ ಬಂದರೆ 1 ವರ್ಷ ಬರೋಲ್ಲ. ಕ್ವಾಲಿಟಿ ಬಂದರೆ ಕೊಯ್ಯೋನು ಇರ್ತಾ ಇರಲಿಲ್ಲ. ಆಮೇಲೆ ಕ್ವಾಲಿಟಿ ಅಂತ ಇದು ಬರ್ತಾ ಇರಲಿಲ್ಲ. ಆಮೇಲೆ ಈ ವರ್ಷ ಬಂದಿದ್ದು ಮುಂದಿನ ವರ್ಷ ಬರ್ತಾ ಇರಲಿಲ್ಲ, ಮುಂದಿನ ವರ್ಷ ಬಂದಿದ್ದು ಈ ವರ್ಷ ಬರ್ತಾ ಇರಲಿಲ್ಲ. ಕ್ವಾಲಿಟಿನೇ ಮಾಡೋಕ್ಕಾಗ್ತದೆ. ಕೊಯ್ಕೊಂಡು ಹೋದೋನು ನಾವ್ಯಾವ ಕಾಸು ಕೊಡ್ತಾ ಇರಲಿಲ್ಲ, ಏನೂ ಕೊಡ್ತಾ ಇರಲಿಲ್ಲ. ಅದಕ್ಕೆ ಏನೋ ಚೇಂಜ್ ಮಾಡೋ ಅಂತ ಇದ್ದೀರಿ. ಈಗ 5 ವರ್ಷದಿಂದ ಎಲ್ಲ ಗ್ರೋ ಮಾಡ್ತಾಯಿದ್ದೀನಿ. ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ಈಲ್ಡೂ ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿನೂ ಚೆನ್ನಾಗಿ ಬರ್ತಾ ಇದೆ, ಎರೆಹುಳನೂ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಮಾಡ್ಬೋದು. ಮೊದಲು ಅಂತ ಇಳುವರಿಗಳೇನು ಬರ್ತಾ ಇರಲಿಲ್ಲ, ಈಗ ಇಳುವರಿ ಬರ್ತಾ ಇದೆ. ಎಲ್ಲಾದ್ರೂ ಅದು ಚೆನ್ನಾಗಿ ನಾವು ಮಾಡ್ತಾಯಿದ್ದೀವಿ. 5 ವರ್ಷಕ್ಕೆ ಚೆನ್ನಾಗಿ ಮಾಡ್ತಾಯಿದ್ದೀವಿ. ನಮಗೆ ಟನ್ನೇಜು ಮುಂಚೆಕ್ಕೂ ಈಗಕ್ಕೂ ಒಂದು 6-7 ಟನ್ ಜಾಸ್ತಿ ಬರ್ತಾ ಇದೆ. ನಮ್ಮದು 1 ಎಕರೆ ಇದೆ ಜಮೀನು. ಅವಕ್ಕೂ ಇವಕ್ಕೂ ಜಾಸ್ತಿ ಈಲ್ಡ್ ಬರ್ತಾ ಇದೆ. ಎಲ್ಲಾದ್ರೂ ಅದರಲ್ಲಿ ಒಂದು ಮಾಡಿ ಒಂದು ಬಿಟ್ಟರೆ ಅದು ಯೂಸ್ ಆಗೋಲ್ಲ. ಕಂಪಲ್ಸರಿ ಎಲ್ಲ ಮಾಡಿದ್ರೇ ಈಲ್ಡ್ ಬರೋದು. ಇಲ್ಲ ಅಂದರೆ ನಾವು ಒಂದು ಮಾಡೋದು ಒಂದು ಬಿಟ್ಟರೆ ಕಾಸು ಜಾಸ್ತಿ ಆಯ್ತು ಅಂತ ಬಿಟ್ಟರೆ ಅದು ಕ್ವಾಲಿಟಿ ಬರೋಲ್ಲ. ಸುಮ್ಮನೆ ನಾನು ಮಾಡಿದ್ನಿ ಅಂತ ಹೇಳ್ತಾರೆ. ಮಾಡ್ದಿರ ಆಮೇಲೆ ನೀನು ಹೇಳಿಲ್ಲ ಮಾಡಿಲ್ಲ ಅಂತಾರೆ. ಅದಕ್ಕೆ ನಾವು ಹೇಳಿದ್ದೀರಿ, ನಮ್ಮ ಪ್ರಕಾರವಾಗಿ ನಾವು ಮಾಡಿದ್ದೀರಿ, ಬುಕ್ಕಲ್ಲಿ ಬರೆದಿದ್ದೀರಿ, ಎಲ್ಲ ಮಾಡಿದ್ದೀರಿ. ಶಾರ್ಟ್ ಪ್ರಕಾರವಾಗಿ ನಾವು ಅದು ಮಾಡ್ಕೊಂಡು ಓದ್ತಾ ಇದ್ದೀರಿ. ನಮ್ಗೆ ಈಲ್ಡ್ ಬರ್ತಾನೇ ಇದೆ. 1 ವರ್ಷವೂ ನಮ್ಗೆ ಡಿಫ್ರೆನ್ಸ್ ಏನಿಲ್ಲ. ಮುಂಚೆ 1 ವರ್ಷ ಬರೋದು 1 ವರ್ಷ ಹೋಗೋದು. ಈಗ ಈಲ್ಡ್ ಜಾಸ್ತಿ ಆಗಿದೆ. ಮುಂಚೆಕ್ಕೂ ಇವಕ್ಕೂ ನಮ್ಮದಲ್ಲಿ 6 ಟನ್ನು ಜಾಸ್ತಿ ಆಗ್ತಾಯಿದೆ. ಅವಕ್ಕೂ ಇವಕ್ಕೂ ಚೆನ್ನಾಗಾಗಿದೆ. ಈಲ್ಡು ಚೆನ್ನಾಗಿ ಅಂದರೆ ಕಂಪಲ್ಸರಿ ಮಾಡ್ಬೇಕು. ನಮಸ್ತೆ, ನಮ್ಮ ಹೆಸರು ಹರೀಶ್ ಕುಮಾರ್ ಅಂತ. ನಮ್ಮೂರು ಬನ್ನಿಕುಪ್ಪೆ. ನಾವು ಕಳೆದ 15 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ. 2016ರಿಂದ ದ್ರಾಕ್ಷಿ ಅನುಭವ. ದ್ರಾಕ್ಷಿ ಹಾಕಿ ನಾವು ಸ್ಟಾರ್ಟಿಂಗ್ ಮಾಡಿ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು. ಆದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. 2016ರಿಂದ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ನಾವು 6 ವರ್ಷ ಅನುಭವ ಇದೆ ದ್ರಾಕ್ಷಿಯಲ್ಲಿ. ಮೊದಲ 2 ವರ್ಷ ಏನಾಗಿತ್ತು ಅಂದರೆ ಮಾಮೂಲಿಯಾಗಿ ಎಲ್ಲರೂ ಮಾಡ್ದಂಗೆ ಗೊಬ್ಬರ ಹಾಕ್ತಾಯಿದ್ವಿ, DAP ಸೂಪರು ಇದೆಲ್ಲ ಕೊಡ್ತಾಯಿದ್ವಿ. ಆವಾಗ ನಮಗೆ ಕಡಿಮೆ ಇಳುವರಿ ಬರ್ತಾಯಿತ್ತು, ಕ್ವಾಲಿಟಿನೂ ಕಡಿಮೆ ಬರ್ತಾಯಿತ್ತು. ಮತ್ತು ರೇಟ್ ಕಾಂಪಿಟೇಟ್ ಮಾಡೋಕ್ಕಾಗ್ತಾಯಿಲ್ಲ. ಕ್ವಾಲಿಟಿಯಲ್ಲಿ ಟನ್ನೇಜ್ ಬರ್ತಾ ಇರಲಿಲ್ಲ, ಮತ್ತು ರೂಟ್ ಫಾರ್ಮೇಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ. ಇದೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ನಮಗೆ ಮೊದಲ 2 ವರ್ಷ ಕಡಿಮೆ ಇಳುವರಿ ಬರ್ತಾಯಿತ್ತು. 10ರಿಂದ 12 ಟನ್ ಅಷ್ಟೇ ಬರ್ತಾಯಿತ್ತು. ಈಗ 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಒಲಾಗ್ರೋ ಉತ್ಪನ್ನಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಒಲಾಗ್ರೋ ಉತ್ಪನ್ನಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಒಳ್ಳೆ ಇಳುವರಿ ಬರ್ತಾ ಇದೆ. ಮತ್ತು ನಮ್ಮದು ಏನಂದರೆ ಕ್ಲೋರಿನ್ ನೀರು ಇರೋದ್ರಿಂದ ಬೇರು ಸಾಯ್ತಾ ಇತ್ತು. ಬೇರು ಸತ್ತಾಗಿ ಹೆಂಗೆ ಅಂದರೆ ಈಗ ಒಳ್ಳೆ GA ಟೈಮಿಗೆ ನಮ್ದು ಏನಾಗ್ತಾಯಿತ್ತು, ಸ್ಟ್ರೆಸ್ ಹೊಟ್ಟೋಗ್ತಾಯಿತ್ತು. ಏನು ವರ್ಕ್ ಆಗ್ತಾ ಇಲ್ಲ. ಈಗ ಸೈಜ್ ತಗೊಳೋದಾಗಲಿ, ಫ್ರೂಟ್ ಸೈಜ್ ಆಗಲಿ, ಏನು ಪಾಯಿಂಟ್ ಆಗಲಿ ಏನೂ ಬರ್ತಾ ಇರಲಿಲ್ಲ. ಆಗ ನಮಗೆ ಒಲಾಗ್ರೋ ಉತ್ಪನ್ನ ಆದ ಕೆಂಡಲ್ ರೂಟ್ ಬಿಟ್ಟಾಗಿಂದ ಬೇರು ಒಳ್ಳೆ ಇಂಪ್ರೂವ್ ಆಗ್ತಾಯಿದೆ. ವಾರಕ್ಕೆ ರಿಕವರಿ ಆಗ್ತಾಯಿದೆ. ಸ್ಟ್ರೆಸ್ಗೆ ಹೋಗಿರೋ ಬೇರು ಮತ್ತೆ ರಿಕವರಿ ಆಗಿ ನಮಗೆ ಫುಡ್ ಸಪ್ಲೈ ಮಾಡ್ತು. ಅದರಿಂದ ಈಗ ನಾವು 4 ವರ್ಷದಿಂದ ಒಲಾಗ್ರೋ ಮಾಡಿದಾಗಿಂದ ಬೇರೆ ಉತ್ಪನ್ನಗಳಂದರೆ DAP ಆಗಿರ್ಬೋದು, ಸೂಪರ್ ಆಗಿರ್ಬೋದು ಏನೂ ಉಪಯೋಗಿಸ್ತಾ ಇಲ್ಲ. ಬರೀ ಹೈಡ್ರೋಗಳಾಗ್ತಾ ಇದ್ದೀವಿ. ಮತ್ತು ಅವ್ರದ್ದು ಆದಂಥ ವಾಟರ್ ಸಾಲ್ಯುಬಲ್ನ ನಾವು ಡಿಪ್ ಮಾಡ್ತಾ ಇದ್ದೀವಿ. ಅದರಿಂದ ಒಲಾಗ್ರೋ ಮಾಡೋದ್ರಿಂದ ನಮಗೆ ಒಳ್ಳೆ ಅನುಕೂಲ ಆಗಿದೆ. ಬೇರೆ ಯಾರು ರೈತರು ಬೇಕಾದರೂ ಮಾಡ್ಬೋದು. ಇದರಿಂದ ಏನು ತೊಂದರೆ ಇಲ್ಲ. ಆಮೇಲೆ ನಮ್ಮದೇ
ನಾವು ಸ್ವಂತ ಅನುಭವದಿಂದ ಹೇಳ್ತಾ ಇರೋದು, ನಾವು ನೋಡಿದ್ದೀವಿ ಕಣ್ಣಾರೆ, ನಮಗೆ ಇದರಲ್ಲಿ ನಿಜ ಇದೆ. ಆರಾಮಾಗಿ ರೈತರು ಯಾವುದೇ ರೈತರಾಗಿ ಖುಷಿಯಾಗಿ ಮಾಡ್ಬೋದು. ನಮಗೆ ಈಗ ಒಲಗ್ರೋ ಉಪಯೋಗಿಸಿದಾಗಿಂದ 4 ವರ್ಷಕ್ಕೆ 20 ಟನ್ ಬರ್ತಾ ಇದೆ. ಮುಂಚೆ 12 ಟನ್ ಬರ್ತಾ ಇತ್ತು. ಈಗ ವರ್ಷದಿಂದ ವರ್ಷಕ್ಕೆ ರೈಸ್ ಆಗ್ತಾ ಇದೆ. ಆಮೇಲೆ ನಮ್ಮದು ಇದೇನು ಅಂದರೆ ಫ್ರೂಟಲ್ಲೂ ಬರ್ತಾ ಇದೆ, ಬ್ಯಾಕಲ್ಲೂ ಕ್ರಾಪ್ ಬರ್ತಾ ಇದೆ. ಇದು ನಮಗೆ ಸಂತೋಷವಾದಂಥ ವಿಷಯ. ಅದರಿಂದ ಒಲಗ್ರೋ ಉತ್ಪನ್ನಗಳು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ನಾನು ಒಂದು ಮಾಡಿ ಇನ್ನೊಂದು ಬಿಡ್ತೀನಿ ಅಂದರೆ ಇದರಲ್ಲಿ ಆಗಲ್ಲ. ಶೆಡ್ಯೂಲ್ ಏನಿದೆಯಾ ಶೆಡ್ಯೂಲ್ ಪ್ರಕಾರನೇ ಮಾಡಬೇಕು. ಶೆಡ್ಯೂಲ್ ಮಾಡಲಿಲ್ಲ, ನಮ್ಗೆ ಇಳುವರಿ ಬರೋಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಉತ್ಪನ್ನಗಳಲ್ಲಿ ಬರಲ್ಲ. ನಾವು ಹೈಡ್ರೋಸಿಂದ ಹಿಡಿದು ವಿವೋ, ಆಕ್ಟಿವೇವ್ ಎಲ್ಲ ಏನು ಶೆಡ್ಯೂಲ್ ಇದೆಯೋ ಅವ್ರದ್ದು ಅದೇ ಶೆಡ್ಯೂಲ್ ಪ್ರಕಾರನೇ ಉಪಯೋಗಿಸ್ಬೇಕು. ಶೆಡ್ಯೂಲ್ ಪ್ರಕಾರ ಉಪಯೋಗಿಸ್ಲಿಲ್ಲ ಅಂದರೆ ಇಳುವರಿ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಸೈಜ್ ಒಳ್ಳೆ ಸೈಜ್ ಬರ್ತಾ ಇದೆ ಹಣ್ಣು. ಮಾರ್ಕೆಟಲ್ಲಿ ನಾವು ಕಾಂಪಿಟೇಟ್ ಮಾಡ್ತಾ ಇದ್ದೀವಿ. ಮುಂಚೆಗಿಂತ ಇವಾಗ ಕಾಂಪಿಟೇಟ್, ನಮ್ಮದು ಬೇಕು ಅಂತ ಯಾರೇ ವ್ಯಾಪಾರಸ್ಥರಾಗ್ಬೋದು ಬಂದು ನಮ್ಮದು ಬೇಕು ಅಂತ ಸಂತೋಷವಾಗಿ ಕೊಯ್ತಾ ಇದ್ದಾರೆ. ಇದೇ ನಮಗೆ ಸಂತೋಷ, ತುಂಬ ಸಂತೋಷ ಆಗ್ತಾ ಇದೆ. ನಾನು DOS ಶಿವಣ್ಣ ಅವ್ರ ಮಗ ಭರತ್ ಅಂತ. ನಾವು 30 ವರ್ಷದಿಂದ ಕೃಷಿಯಲ್ಲಿ ಅನುಭವ ಇದೆ. 30 ವರ್ಷದಿಂದನೂ ದ್ರಾಕ್ಷಿ ಬೆಳೀತಾ ಇದ್ದೇವೆ ನಾವು. ನಮ್ಮದು 10 ಎಕರೆ ದ್ರಾಕ್ಷಿ ಇದೆ. ಮುಂಚೆ ಏನಾಗ್ತಿದ್ದು, ಕ್ರಾಪ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಕ್ವಾಲಿಟಿ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ನಾವು ಕಳೆದ 5 ವರ್ಷದಿಂದ ವೆಲಾಗ್ರೋದು ಯೂಸ್ ಮಾಡ್ತಾ ಇದ್ದೀರಿ. ಮುಂಚೆ ಕ್ರಾಪ್ ಎಲ್ಲ ಫ್ಲಕ್ಚುಯೇಟ್ ಆಗ್ತಿತ್ತು, ಒಂದು ವರ್ಷ ಬರೋದು ಆಮೇಲೆ ಬರ್ದಿರೋ ಇರೋದು. ಇವಾಗ ಕಂಟಿನ್ಯೂಸ್ ಆಗಿ ಬರ್ತಿದೆ. ಮುಂಚೆ 1 ಎಕರೆಗೆ ಒಂದು 8 ಟನ್ 10 ಟನ್ ಹಂಗೆ ಬರ್ತಿತ್ತು. ಇವಾಗ 15ರಿಂದ 20 ಟನ್ ಬರುತ್ತೆ. ಕಂಪೇರ್ ಮಾಡಿದ್ರೆ ಮುಂಚೆ ವೆಲಾಗ್ರೋ ಯೂಸ್ ಮಾಡೋಕೆ ಮುಂಚೆ ಅಷ್ಟೊಂದು ಇರಲಿಲ್ಲ. ಈಗ ಪರವಾಗಿಲ್ಲ, ಫುಲ್ ಚೆನ್ನಾಗಿ ಬರ್ತಿದೆ. 5 ಇಯರ್ಸ್ ಬ್ಯಾಕ್ ನಮಗೆ ಅಭಿಯವರು ಸಿಕ್ಕಿದ್ರು. ಆಗ ಅವರು ಹೇಳಿದ್ರು ಪ್ರಾಡಕ್ಟ್ ಬಗ್ಗೆ ಎಲ್ಲ. ನಾವು ಅವಾಗ ಅವ್ರು ಹೇಳಿದ ತಕ್ಷಣ ನಾವೇನು ಡೆಮೋ ಏನು ತೊಗೊಂಡಿದ್ದೀರಾ, ಹಾಗೆ ಯೂಸ್ ಮಾಡಿದ್ರಿ, ಒಳ್ಳೆ ಬೆನಿಫಿಟ್ ಸಿಕ್ತು ಅದರಿಂದ. ನಮಸ್ತೆ, ನಿಮ್ಮ ಹೆಸರು? ಮಂಜುನಾಥ್. ಇದಕ್ಕೇನೇನು ಮಾಡಿದ್ದೀರಣ್ಣ? ಬೆಡ್ಡಿಗೆ ಐರೋ MY ಪ್ಲಸ್ ಎಷ್ಟು ಕೆ ಜಿ? G 24 kg 24 kg 48 kg ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಜೊತೆಗೆ 8000 ಗಿಡ. 8000 ಗಿಡಕ್ಕೆ ಮತ್ತೆ ಡ್ರಿಂಚಿಂಗ್ ಮಾಡಿದ ದಿವಸನೇ ರಾಡಿ ಫಾರ್ಮು ಅಕ್ಟ್ರಾ ಡ್ರಿಂಚಿಂಗ್ ಮಾಡಿದೆ. ಡ್ರಿಂಚಿಂಗ್ ಎಷ್ಟು ml ಮಾಡಿದೆ ರಾಡಿ ಫಾರ್ಮು 50 ml 50 ml ಒಂದು ಪರ್ ಪ್ಲಾಂಟ್, ಒಂದು ಗಿಡಕ್ಕೆ 3 ml ಪ್ರಕಾರ ಮಾಡಿದ್ದೀರಿ. 3 ml. ಆಮೇಲೆ 10 ಡೇಸ್ಗೆ ಕರೆಕ್ಟಾಗಿ ವಿವೋ ಐರೋ ಎಲ್ ಪ್ಲಸ್ ಡ್ರಿಂಚಿಂಗ್ ಮಾಡಿದೆ. ಅದು ಮಾಡಿದ ಮೇಲೆ ನಿಮ್ಗೆ ಯಾವ ಥರ ಏನು ಕಾಣಿಸ್ತಾ ಇದೆ, ಹೆಂಗಿದೆ ಗಿಡ? ಈಗ ಗ್ರೀನಿಶ್ ಚೆನ್ನಾಗಿದೆ, ಸ್ಟೆಮ್ ಚೆನ್ನಾಗಿದೆ. ಮತ್ತೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿ ಎಷ್ಟು ದಿನ ಆಯಿತು ನೀವು? ಗಿಡ ಉಣಿ ಎಷ್ಟು ದಿನ ಆಯಿತು? ಗಿಡ ಉಣಿ ಕರೆಕ್ಟಾಗಿ 38 ದಿವಸ ಆಯಿತು. 38 ದಿವಸ ಅಂದರೆ 18ನೇ ತಾರೀಕು ಜನವರಿಯಲ್ಲಿ ಉಣಿರೋದು. ಹೌದು ಹೌದು ಹೌದು. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಈಗ? ಸೂಪರ್ ಅನ್ನಿಸ್ತಾ ಇದೆ. ಅಂದರೆ ಈಗ ಐರೋಗಳು ಕೊಟ್ಟಿದ್ರಲ್ಲ ನೀವು ಬೆಡ್ಗೆ, ಐರೋಗಳು ಕೊಟ್ಟಾದ್ಮೇಲೆ ನೀವು DAP ಮತ್ತೆ ಸೂಪರ್ ಈ ತರ ಏನಾದ್ರು ಕೊಟ್ಟಿದ್ರಾ? ಏನು ಕೊಟ್ಟಿಲ್ಲ, ಮೆಗ್ನೀಷಿಯಂ ಸಲ್ಫೇಟ್ ಒಂದೇ ಕೊಟ್ಟಿರೋದು. ಅದು ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಹಿಂಡಿ, ಬೇವಿನ ಹಿಂಡಿ, ಐರೋ MI ಪ್ಲಸ್, ಬೇರೆ ಏನು ಕೆಮಿಕಲ್ ಬೇಸ ಯಾವುದು ಯೂಸ್ ಮಾಡಿಲ್ಲ. ಓಕೆ, ಈಗ ನಿಮ್ದು ಇಲ್ಲಿ ನಿಮ್ದು ಚೆನ್ನಾಗಿದೆ. ಪಕ್ಕದ ತೋಟದಲ್ಲಿ ಬನ್ನಿ, ಹಂಗೆ ನೋಡಿ. ಇದಕ್ಕೆ ಏನು ಯೂಸ್ ಮಾಡಿಲ್ಲ. ಇದಕ್ಕೆ ಯಾವುದೇ ಥರದ ಐರೋಗ್ಲಾಗ್ಲಿ ರ್ಯಾಡಿಫಾರ್ಮು ಯಾವುದು ಯೂಸ್ ಮಾಡಿಲ್ಲ. ಯಾವುದು ಉಪಯೋಗಿಸಿಲ್ಲ. ಯೂಸ್ ಮಾಡದೇ ಇರೋವಂಥದ್ದು ಅದು ಸೇಮ್ ಒಂದೇ ದಿನನೇ ಪ್ಲಾಂಟ್ ಮಾಡಿರೋದು. 1ನೇ ತಾರೀಕು, 15ನೇ ತಾರೀಕು 1ನೇ ತಿಂಗಳಲ್ಲಿ ಮಾಡಿರೋದು. ಹೌದು. ಅದಕ್ಕೂ ಇದಕ್ಕೂ ಲಾಟ್ ಡಿಫ್ರೆನ್ಸ್ ಇದೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ರೈತರಿಗೆಲ್ಲ ಯಾವ ಥರ ಹೇಳ್ತೀರಿ? ರೈತರಿಗೆಲ್ಲ ಉಪಯೋಗಿಸಿ ಅಂತ ಹೇಳ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಇದೆ, ಗುಡ್ ಕ್ವಾಲಿಟಿ, ಉಪಯೋಗಿಸ್ರಿ ಅಂತ ಎಲ್ಲ ರೈತರಿಗೂ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು?
ವೆಂಕಟೇಶ್ ಅಂತ ವೆಂಕಟೇಶ್ ಯಾವೂರಣ್ಣ? ಗುರುಕುಲ್ನಾಗೇನಹಳ್ಳಿ. ಅಣ್ಣ ಈಗ ಇಷ್ಟುವರೆಗೂ ಏನೇನು ಯೂಸ್ ಮಾಡಿದ್ದೀರಾ ಒಂದು ಸ್ವಲ್ಪ ಹಂಗೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀರಾ ನೀವೇನೇನು ಯೂಸ್ ಮಾಡಿದ್ದೀರಿ ಅಂತ ನಮ್ಮ ಪ್ರಾಡಕ್ಟು ಒಳಗಿರೋದು? ಮುರಳಿ ಅವರು ಜನಾರ್ದನ್ ಅವರು ರೆಗ್ಯುಲರ್ ಫೀಲ್ಡ್ ವಿಸಿಟ್ ಮಾಡಿದ್ದಾರೆ, ಓಕೆ, ಗೈಡ್ ಮಾಡಿದ್ದಾರೆ. ಟು ಸ್ಟಾರ್ಟ್ ವಿತ್ ಎಲೆ ತೆಗೆಸಿದ್ದಾರೆ ಬಾಟಮಲ್ಲಿ, ಬೆಸ್ಟ್, ಅದು ಒಳ್ಳೆಯದು. ಡಿಫೆಕ್ಟಿವ್ ಎಲೆ ಎಲ್ಲ ಏನಿದೆ ಎಲ್ಲ ಒಂದು ರೌಂಡ್ ತೆಗೆಸಿದ್ವಿ, ಇನ್ನೂ ಒಂದು ರೌಂಡ್ ತೆಗೆಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಓಕೆ, ಸದ್ಯಕ್ಕೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಯಾವ ಥರ ಆಗಿದೆ? ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿ ಸೆಟ್ ಮಾಡಿದ್ರಲ್ಲ, ಸೆಟ್ ಮಾಡಿದಾಗ ಫ್ರೂಟ್ ಸೆಟ್ಟಿಂಗ್ ಹೆಂಗಾಯ್ತು? ಸೆಟ್ಟಿಂಗ್ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಾಯ್ತು, ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಾಯ್ತು. ಮತ್ತೆ ಎಮ್ ಸಿ ಎಕ್ಸ್ಟ್ರಾ ಮಾಡಿದ್ಮೇಲೆ ಇದು ರಿಡ್ಜಸ್ ಜಾಸ್ತಿ ಇದು ಲಾಕ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮತ್ತೆ ಲೋಡ್ ಲೆಂತ್ ಕಡಿಮೆ ಆಗಿದೆ ನಿಮಗೆ, ಲೋಡ್ ಲೆಂತ್ ಕಡಿಮೆ ಆಗಿ ಫ್ಲವರ್ ಎಲ್ಲಾನು ತುಂಬಾ ಚೆನ್ನಾಗಿ ಸೆಟ್ ಆಗ್ತಾ ಇದೆ. ನೋಡ್ಬೋದು ನೀವೇ. ಮತ್ತೆ ಇದು ಮಾಡಿದಿರಲ್ಲ, ಟೊಲೆಟೆ ಮಾಡಿದಿರಲ್ಲ, ಟೊಲೆಟೆ ಏನ್ ಪ್ರಪೋಸ್ ಮಾಡಿದ್ರೆ ಒಂದು ಸ್ವಲ್ಪ ನಮ್ಮ ರೈತರಿಗೆ ಹಂಗೆ ಹೇಳಿ. ಸ್ವಲ್ಪ ವಾಟರ್ ಬ್ಯಾಲೆನ್ಸಿಂಗ್ ಅಂತಾರೆ, ಅಂದ್ರೆ ನೀರ್ ಹೆಚ್ಚಾದ್ರೂ ಕಮ್ಮಿ ಆದ್ರೂ ಸ್ವಲ್ಪ ಗಿಡ ತಡಿಯಂಗೆ ಅದು ಸಪೋರ್ಟ್ ಮಾಡುತ್ತೆ. ಈಗ ನಿಮ್ ಭೂಮಿಯಲ್ಲೇ ನೋಡ್ಬೋದು ಎಷ್ಟು ನೀರ್ ನಿಂತಿದೆ ಈ ನಡುವೆ. ಒಂದು 10-12 ದಿವಸದಿಂದ ಮಳೆ ಬಿಡದೆ ಬರ್ತಾ ಇದೆ, ಆದ್ರೂ ನಿಮ್ ಗಿಡ ಏನು ಬಾಡಾಕಿಲ್ಲ, ನೀವೇ ನೋಡ್ಬೋದು. ನಾವ್ ಹೇಳೋದೇನಿಲ್ಲ ಜಾಸ್ತಿ, ನೀವೇ ನೋಡ್ಬೋದು. ಇದು ಐರೋ ತಗೊಂಬಂದಿದಿರಲ್ಲ, ತಗೊಂಬಂದಿದ್ದು ಐರೋ ಅಂಡ್ ಇನ್ನೊಂದು ಐರೋ ಪ್ಲಸ್ ಒಂದು 2 ಕಲ್ಚರ್ ಮಾಡಿದೀವಿ ಸದ್ಯಕ್ಕೆ. ಇನ್ನೊಂದು 2 ಡೇಸ್ ಆಗಿದೆ, ಇನ್ನೊಂದು 3-4 ಡೇಸ್ ಆದ್ಮೇಲೆ ಟ್ರಿಪಲ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಅಂದ್ರೆ ಆಕ್ಚುಲಿ ಫಸ್ಟ್ ನಲ್ಲೇ ಮಾಡ್ಬೇಕಾಗಿತ್ತು, ಫಸ್ಟ್ ಅಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈಗ ಕಲ್ಚರ್ ಮಾಡಿ ಮಾಡಿದೀವಿ. ಮತ್ತೆ ಸೆಟ್ಟಿಂಗ್ ಎಲ್ಲ ನೋಡ್ಬೋದು ನೀವು, ಸೆಟ್ಟಿಂಗ್ ತುಂಬಾ ಚೆನ್ನಾಗಿದೆ. ಅಣ್ಣ ಎಷ್ಟು ಎಕರೆ ಟೋಟಲ್ ನಿಮ್ದಿರೋದು? ಟೋಟಲ್ 4 acres. ಇದು ಸದ್ಯಕ್ಕೆ ಈ ಪ್ಲಾಟ್ 1.5 acres. 1.5 acres. ಆ ಕಡೆ ಇರೋದು ಹಳೆಯದು 2.5 ಇದೆ. ಓಕೆ, ಮತ್ತೆ ನಿಮ್ಮ ರೈತರಿಗೆಲ್ಲ ಹೇಳ್ಬೋದಾ? ಖಂಡಿತವಾಗಿ ಬಂದು ಹೇಳಿ ಮಾತನಾಡಿದಾರ, ಇಲ್ಲಿ ಬಂದ ರೈತರ ಮಾಡ್ತಾ ಇದೀರಿ ಅಂತ ಎಲ್ಲ ಕೇಳಿದಾರೆ. ಸುತ್ತಮುತ್ತ ಯಾರು ಜಾಸ್ತಿ ಪ್ಲಾಂಟಿಂಗ್ ಇಲ್ಲ, ಬಟ್ ಮುಂದಕ್ಕೆ ತಿಳ್ಕೊಳಕ್ಕೆ ಬಂದು ನೋಡ್ತಾ ಇದಾರೆ, ಚೆನ್ನಾಗಿದೆ ಕಾಪಾಡ್ಕೊಳ್ಳಿ, ಇದೇ ತರ ಕಾಪಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇದಾರೆ. ನಾವು ಅವ್ರಿಗೆ ಏನಿದೆ ಕಣ್ಮುಂದೆ ಕಾಣಿಸಂಗೆ ಇದ್ದೀವಿ, ಇಂಥದ್ದಿದೆ ಗಿಡ ಹಿಂಗಿದೆ ನೋಡಿ. ರೋಗಕ್ಕೆ ಮತ್ತೆ ಎಲ್ಲ ಯಾವ ತರ ಮಾಡ್ತಿದ್ದೀರಿ? ಎಲ್ಲ ಸ್ಪ್ರೇ ಮಾಡ್ತಾ ಇದ್ವಿ, 3-4 ಡೇಸ್ಗೆ ಒಂದ್ಸಲ ಸ್ಪ್ರೇ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ರೋಗ ಕಡಿಮೆ ಮಾಡಿದಾಗಿನಿಂದ ನಿಮ್ಗೆ ಮಾಡಿದ್ವಿ, ನಿಮ್ ನೋಡ್ಬೋದು. ರೋಗ ಅನ್ನೋದು ಒಂದ್ ಸ್ವಲ್ಪನೂ ಇಲ್ಲ. ಸ್ವಲ್ಪ ರಂಗೋಲಿ ಬಿದ್ದಿತ್ತು, ರಂಗೋಲಿಗೆ ಒಂದ್ ಸ್ವಲ್ಪ ಮಾಡಿದ್ದಾದ್ಮೇಲೆ ಎಲ್ಲಾನು ನೀಟಾಗಿ ರೆಡಿ ಆಗಿದೆ. ಇದು 1.5 ಎಕರೆ ಬೈಲು, ಆ ಕಡೆ 2.5 ಎಕರೆ ಇದೆ. ಇದು ಸ್ಯಾಂಪಲ್ ಸ್ಟೇಜ್ ಅಲ್ಲ ಈಗ? ಇದು ಸ್ಯಾಂಪಲ್ ಇನ್ನೊಂದು ಆಗಿದೆಯಲ್ಲ, 75 ಡೇಸ್ ಆಗಿದೆ. ಓಕೆ ಓಕೆ. ಕರೆಂಟ್ ಬಂದಿದೆ, ಒಂದು 5 ನಿಮಿಷ ನೀರು ಬಿಡ್ರಿ. ಮಳೆ ಬಿದ್ದಾದ್ಮೇಲೆ ಯಾವತ್ತೂ ಅಷ್ಟೇ ನೀವು ದಯವಿಟ್ಟು ಸುಮ್ಮನೆ ಇರಬೇಡ್ರಿ. ಮಳೆ ಬಿದ್ದಿದೆ ಬಿಡ್ರಿ, 3 ದಿವಸ ನೀರು ಬೇಕಿಲ್ಲ ಅನ್ನೋದು ಬೇಡ. ಯಾಕಂದ್ರೆ ಮಳೆ ನೀರು ವಿಷ ಇರುತ್ತೆ. ಒಂದು 5 ನಿಮಿಷ ನೀವು ನೀರು ಬಿಟ್ಬಿಟ್ರೆ 100% ನಿಮ್ ಗಿಡ ಹೋಗ್ಬೇಕಲ್ಲ, ಅದ್ರ ಜೊತೆಲೆ ಹೋಗಿ. ಸ್ವಲ್ಪ ಆದಷ್ಟು ನೈಟ್ರೋಜನ್ ಕಡಿಮೆ ಇರೋಂಥದ್ದನ್ನೇ ಯೂಸ್ ಮಾಡ್ರಿ. ಈಗ ಲೈಟ್ ಇದು ಬಂದ್ಬಿಟ್ಟು. ನಮಸ್ತೆ, ನಿಮ್ಮ ಹೆಸರು? ಗೋಪಿ ಅಂತ. ಯಾವೂರಣ್ಣ? ಪಟ್ಟಣಹಳ್ಳಿ. ಅಣ್ಣ, ಇದು ಬಿಟ್ಟಿದೆಯಲ್ಲ ಟೊಲೆಟೆ, ಏನು ಪ್ರಪೋಸ್ ಬಿಟ್ಟಿದ್ದೀವಿ? ಸಪೋಸ್ ಏನಂದ್ರೆ ಮಳೆ ಬಿದ್ದು ಫುಲ್ ಗಿಡ ಎಲ್ಲ ಸಪ್ಪಗೆ ಆಗ್ಬಿಟ್ಟಿತ್ತು. ಮಳೆ ಬಿದ್ದು ಮಳೆ ಜಾಸ್ತಿ ಆಗಿ ಫುಲ್ ಎಲ್ಲ ಡೆಡ್ ಆಗ್ಬಿಟ್ಟಿತ್ತು. ಓಕೆ, ಆ ಥರ ಆಮೇಲೆ ಒಲಗ್ರ ಕಂಪ್ನಿಯವ್ರು ಬಂದು ನಮ್ಮದು ಒಲಗ್ರ ಬಿಡ್ರಿ ನೀವು ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಒಲಗ್ರ ಹೋಗಿ ತಗೊಂಡ್ಬಂದ್ಮೇಲೆ ಬಿಟ್ಮೇಲೆ ಡ್ರಿಂಚಿಂಗ್ ಮಾಡಿದ್ವಿ. ಪ್ಲಸ್ ಒಂದೊಂದು ಗಿಡಕ್ಕೆ ಎಷ್ಟು ml ಹಾಕಿದ್ರೆ? 50 ml ಸುರಿದಿದ್ದೀರಿ. ಹೌದು. ನೀವು ಡ್ರೆಂಚಿಂಗ್ ಮಾಡಾದ್ಮೇಲೆ ಎಷ್ಟು ದಿನಕ್ಕೆ ನಿಮಗೆ ಚೇತರಿಕೆ ಕಾಣಿಸ್ಕೊಂತ? ಒಂದು 24-25 ಅವರ್. 25 ಅವರಲ್ಲಿ ನಿಮಗೆ 25 ಅವರಲ್ಲಿ ಫುಲ್ ಎಲ್ಲ ಕ್ಲಿಯರ್ ಆಗ್ಬಿಡ್ತು. ಸ್ವಲ್ಪ ನಮ್ಗೆ ಅವಾಗ ಪರವಾಗಿಲ್ಲ, ಈ ಒಲಗ್ರ ಕಂಪ್ನಿಯವ್ರು ಕೊಟ್ಮೇಲೆ ನಂಬರ್ 1 ರಿಸಲ್ಟ್ ಆಗಿ ಸೂಪರ್ ಆಗಿ ಬಂತು. ದಿನೇ ಗಿಡ ಮಾತ್ರ ಸೂಪರ್ ಆಗಿ ಬರ್ತದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇದು ಇವತ್ತಿಗೂ ನೀರು ಬಿಟ್ಟಿಲ್ಲ, 4 ದಿವಸ ಆಗಿದೆ, ಇನ್ನೂ ನೀರು ಬಿಟ್ಟಿಲ್ಲ, ಬಾಡಾಕಿಲ್ಲ. ಗಿಡ ಮಾತ್ರ ಬಾಡಾಕಿಲ್ಲ, ರಿಸಲ್ಟ್ ನೋಡ್ಬೋದು ರೈತರು ಯಾವ ತರ ಇದೆ ಗಿಡಗಳು ಅಂತ. ಎಲ್ಲ ಕೌಲುಗಳೆಲ್ಲ ಚೆನ್ನಾಗಿ ಓಪನ್ ಆಗಿದೆ. ಓಕೆ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ರೆಡ್ಡಿ. ಯಾವೂರಣ್ಣ? ತಿಪ್ಪೇನಹಳ್ಳಿ. ಒಲಗ್ರ ಐಟಮ್ ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀವಿ? ನಾವಿವಾಗ ಸುಮಾರು 4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ವಿ. ಹೇಗಿದೆ ರಿಸಲ್ಟ್? ಚೆನ್ನಾಗೈತೆ, ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ. ನಮ್ದು ಒಟ್ಟು ಟೋಟಲ್ 3 ಎಕರೆ, ಅದರಲ್ಲಿ 1.5 ಎಕರೆ ಯೂಸ್ ಮಾಡಿ ಇನ್ನೊಂದು 1.5 ಎಕರೆ ಬೇರೆ
ಯೂಸ್ ಮಾಡ್ತಾ ಇದ್ವಿ. ಆದರೆ ಈ 1.5 ಎಕರೆಯಲ್ಲಿ ಬಂದಷ್ಟು ಈಲ್ಡ್ ಅದರಲ್ಲಿ ಬರಲಿಲ್ಲ, ರೋಗನೂ ಕಂಟ್ರೋಲ್ ಆಗಲಿಲ್ಲ, ಕ್ವಾಲಿಟಿನೂ ಬರಲಿಲ್ಲ. ಮಾರ್ಕೆಟಲ್ಲಿ ಹೆಂಗಿದೆ ರೆಸ್ಪಾಂಡ್? ಮಾರ್ಕೆಟಲ್ಲಿ ರೇಟೂ ಚೆನ್ನಾಗೈತೆ, ತೂಕನೂ ಬರುತ್ತೆ, ಹೂವು ಒಳ್ಳೆ ಇದೈತೆ ಸರ್. ಚಿಗುರು ಎಲ್ಲ ಚೆನ್ನಾಗಿ ಬಂದಿದೆ, ರೋಗ ಎಲ್ಲ ಅವಾಯ್ಡ್ ಆಗಿದೆ. ನೀವು ಇವಾಗ 1.5 ಎಕರೆ ಯೂಸ್ ಮಾಡಿದಿರಲ್ಲ, ಇದು 1.5 ಎಕರೆ ನೀವು ನೋಡ್ಬೋದು ಯಾವ ತರ ಇದೆ ಅಂತ. ಈ ಫ್ಲಾಟ್ಗೆ ಯೂಸ್ ಮಾಡಿದ್ದಾರೆ, ಒಂದು ನಿಮಿಷ. ಚಿಗುರು ಎಲ್ಲ ನೋಡಿ ಯಾವ ತರ ಬಂದಿದೆ ಅಂತ. ಫ್ಲವರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಈ ಫ್ಲಾಟ್ 1.5 ಎಕರೆ ಇದೇನಿದೆ ಇದೆಲ್ಲ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ಈ ಕಡೆ 1.5 ಎಕರೆ ಇದು. ಈ ಫ್ಲಾಟ್ಗೆ ಯೂಸ್ ಮಾಡಿಲ್ಲ ಅವರು. ನೀವು ನೋಡ್ಬೋದು ಇದು ಯಾವ ತರ ಇದೆ ಅಂತಂದ್ರೆ, ಇಲ್ಲಿವರೆಗೂ ಅವ್ರದ್ದು ಫ್ಲಾಟ್ ಇರೋದು, ಇಲ್ಲಿಂದ ಆಚೆ ಕಡೆಗೆ ಇಲ್ಲಿ ಒಂದು 2 ಗಿಡವರೆಗೂ ಸ್ವಲ್ಪ ನೀರು ಹೋಗುತ್ತೆ, ಬೆಳೆಸ ಎಲ್ಲ ವಾಟರ್ ಸಾಲಿಬಲ್ಸ್ ಎಲ್ಲ ಹೋಗುತ್ತೆ. ಇಲ್ಲಿ ಬನ್ನಿ ಅಣ್ಣ, ಈ ಫ್ಲಾಟ್ಗೆ ಯೂಸ್ ಮಾಡಿಲ್ಲಲ್ಲ ನೀವು? ಯೂಸ್ ಮಾಡಿಲ್ಲ. ಇದು ನೀವು ನೋಡ್ಬೋದು. ಇದು ಯಾವ ತರ ಇದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ಬೋದು. ತೋಟ ಇದು 1.5 ಎಕರೆ ಜಮೀನಿದೆ. 1.5 ಎಕರೆಗೆ ಇವ್ರು ಏನು ಯೂಸ್ ಮಾಡಿಲ್ಲ, ಇದು ಹೊಲಗ್ರದ್ದು ಏನು ಯೂಸ್ ಮಾಡಿಲ್ಲ ನೋಡಿ. ಇದ್ರಲ್ಲಿ ಚಿಗುರು ಇಲ್ಲ, ಏನು ಇಲ್ಲ, ಯಾವ ತರನು ಏನು ಫ್ಲವರ್ಸ್ ಇಲ್ಲ, ರೋಗ ಬಿದ್ದೋಗಿದೆ. ಫುಲ್ಲು ರೋಗ ಬಂದಿದೆ, ಫ್ಲವರ್ ಇಲ್ಲ. ಫ್ಲವರ್ ಬಂದಿರೋದನ್ನು ನೋಡ್ಬೋದು ನೀವು ಯಾವ ಸೈಜ್ ಇದೆ ಅಂತ ಅಂದ್ಬಿಟ್ಟು. ಇಷ್ಟೇ ಸೈಜ್ ಇರೋದು, ಕ್ವಾಲಿಟಿ ಇಲ್ಲ. ಮಗ್ಗು ಅಷ್ಟೇ, ನಿಮಗೆ ಮಗ್ಗು ಕಾಣೋದೇ ಇಲ್ಲ ಬಿಡ್ರಿ. ಸೇವ್ ಮಾಡ್ಕೊಳ್ರಿ. ನನ್ನ ಹೆಸರು ಅಭಿಷೇಕ್ ಅಂತ, ಚಿಕ್ಕಬಳ್ಳಾಪುರ ಪಕ್ಕ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ತಿಪ್ಪೇನಹಳ್ಳಿ ಅಂತ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಡಿಸ್ಟಿಕಲ್ಲಿ ಏನೋ ಅಲೋಗ್ರೆ ಯೂಸ್ ಮಾಡ್ತಾಯಿದ್ರಿ. ಏನಂದರೆ ಹೂವು ಸೈಜ್ ಬರ್ತಾಯಿಲ್ಲ, ಮತ್ತು ಬಂದು ಕಡ್ಡಿ ಉದ್ದ ಬರ್ತಾಯಿರಲಿಲ್ಲ. ಏನಂದರೆ ಮುಳ್ಳಿ ಸರ್ ಬಂದುಬಿಟ್ಟು ಮೆಗಾಪಾಲು ಮತ್ತು ಬೆನಿಫಿಟ್ ಪೀಸೆಡ್ಡು ರೆಕಮೆಂಡ್ ಮಾಡಿದ್ರು. ಏನಂದರೆ ಹೂವು ಎಲ್ಲ ಇವಾಗೆಲ್ಲ ದಪ್ಪ ಬರ್ತಾಯಿದೆ, ಮತ್ತು ಕಡ್ಡಿ ಎಲ್ಲ ಉದ್ದ ಬರ್ತಾಯಿದೆ, ಹೂವು ಕಲರೆಲ್ಲ ಸೂಪರಾಗಿ ಬರ್ತಾಯಿದೆ. ಮಾರ್ಕೆಟಲ್ಲಿ ಟಾಪ್ ರೇಟಲ್ಲಿ ಹೋಗ್ತಾಯಿದೆ. ಒಂದು ಕಟ್ಟಿಂಗ್ಗೆ ಬಂದುಬಿಟ್ಟು ನಾನು ಏನಿಲ್ಲ ಅಂದ್ರೂ ಇವಾಗ ಶಾಂಪಲಲ್ಲೇ 300 kg ಕೊಯ್ತಾ ಇದ್ದೀನಿ. ಏನಾದರೂ ಇನ್ನೂ ಒಂದು ವೀಕ್ ಹೋದ್ಮೇಲೆ ಏನಿಲ್ಲ ಒಂದು 500 kg ಹೂವು ಕೊಯ್ಯುತ್ತೆ. ನಂಬರ್ 1 ಮಾರ್ಕೆಟಲ್ಲಿ ಹೋಗ್ತಾ ಇದೆ. ಸೈಜಲ್ಲಿ ಯಾವ ಥರ ಇದೆ? ಸೈಜ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೈಜ್ ಬರ್ತಾ ಇದೆ ಮತ್ತು ಕಡ್ಡಿ ಉದ್ದ ಇದೆ. ಏನೋ ಎಲ್ಲ ನೆನ್ನೆ ಕಿತ್ತಿದಿರಲ್ಲ ನೀವು? ನೆನ್ನೆ ಕಿತ್ತು ತಿರುಗಿ ಮತ್ತೆ ಈ ಥರ ಬರ್ತಾ ಇದೆ. ಇನ್ನೊಂದು ಬಂದುಬಿಟ್ಟು ಡ್ರಿಪ್ ಅಂತ ಕೊಟ್ಟರು. ಡ್ರಿಪ್ಪಲ್ಲಿ ಅದು ಯಾವ ಸರ್ ಕೊಟ್ಟರು? ವಿವೋ ಮತ್ತು ಆಕ್ಟಿವ್ ವಿವೋ ಮತ್ತು ಆಕ್ಟಿವ್ ವೇವ್ ಬಿಟ್ಟಾಗಿಂದ ಸುಮ್ಮ ಹೂವು ಎಲ್ಲ ದಪ್ಪ ಬರ್ತಾ ಇದೆ. ಮತ್ತೆ ಒಂದು ಸ್ಪ್ರೇ ಮಾಡಿದ್ಮೇಲೆ ತುಂಬ ಚೆನ್ನಾಗಾಗಿದೆ. ಶೈನಿಂಗ್ ಎಲ್ಲ ಚೆನ್ನಾಗಿದೆ.